RX 1352 Z900 ಒಂದು ಈ ವಯಸ್ಸಲ್ಲಿ ನಿನ್ಗೆಲ್ಲ ಬೇಕಾ ಅಣ್ಣ? ನಿಮ್ ಫಸ್ಟ್ ಗಾಡಿ ಯಾವ್ದು? ಇಳಿಸ್ಬೇಕು, ಸರಿಯಾಗಿರೋದು ಯಾವ್ದಾದ್ರು ಒಂದು ಗಾಡಿ ಇಳಿಸ್ಬೇಕು. ಇದು ಸ್ಕ್ರಿಪ್ಟೆಡ್ ಅಲ್ಲ, ಎಲ್ಲ ಓಪನ್ ಟಾಕ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆದಿಸ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ ಜೊತೆ ಹೊಸ ಗೆಸ್ಟ್ ಇದ್ದಾರೆ. ನನ್ನ ಮುಂಚೆಯಿಂದ ನೋಡ್ಕೊಂಡ್ ಬಂದಿದ್ರೆ, ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಗೋಲ್ಡನ್ ಅಂತ ಹೆಸರು, ಗೋಲ್ಡನ್ನೇ ಫೇಮಸ್ ಅವ್ರಿಗೆ. ಗೋಲ್ಡನ್ ಅಂತ ಹೆಸರು ನಮ್ಮ ಸತೀಶ್ ಅಣ್ಣ. ಥ್ಯಾಂಕ್ ಯು. ನಿಮ್ಮ ಚಾನಲ್ ಅಲ್ಲಿ ನಮ್ಮನ್ನ ನಮ್ಮ ಚಿಕ್ಕ ಹುಡುಗರು, ನೀವು ಅವತ್ತಿಂದ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು, ನಮ್ಮ ಫ್ರೆಂಡ್ಸ್ ಕೇಳ್ತಾ ಇದ್ರು, ಬರೀ ಅಣ್ಣ ಬಂದ್ಬಿಟ್ಟು ನಿಮ್ದಾಗ್ತಾವ್ರೆ, ನೀವ್ ಯಾವಾಗ ಅಣ್ಣಂದಾಗ್ತೀರಾ, ಅಣ್ಣನ್ ಮಾತಾಡ್ಸಿ ಕುಂಡ್ರಿಸ್ಕೊಂಡು ಅಂತ. ಸೊ ಹಂಗೆ ಅಣ್ಣ ಯಾವ್ದೋ ಒಂದು ಕೆಲ್ಸದ ಮೇಲೆ ಬಂದಿದ್ರು. ಬನ್ನಿ ಅಣ್ಣ, ಒಂದ್ ಸ್ವಲ್ಪ ಆಯಾಬಜ ನೋಡಕ್ಕೆ ಬಂದಿದ್ದಾರೆ. ಸೊ ಇವತ್ತಿನ ಪಾಡ್ಕಾಸ್ಟ್, ಇವತ್ತಿಂದು ಸತೀಶ್ ಅಣ್ಣನ ಜೊತೆ ಏನೇನು ಫುಲ್ ನೋಡಿ. ಸೊ ಗೈಸ್, ಅಣ್ಣ ಬಂದು ಬೈಕರು, ಜಾಸ್ತಿ ವರ್ಷಗಳಿಂದ ನೋಡ್ತಾ ಇದ್ದೀನಿ. ನನಗೆ ಗೊತ್ತು ಅವ್ರ ಬಗ್ಗೆ, ಸೊ ನಿಮಗೂ ಗೊತ್ತಾಗ್ಲಿ ಅಂತ ಅಣ್ಣನ ಜೊತೆ ಒಂದು ವಿಡಿಯೋ ಮಾಡೋಣ ಅಂತ ಹಂಗೆ ಮಾತಾಡ್ಕೊಂಡು. ನಮಗೆ ಜಾಸ್ತಿ ಕ್ಲೋಸು, ನಮಗೆಲ್ಲ ಆಗಲೇ ಹೇಳ್ದಂಗೆ. ಬಿಡಿ, ಅದು ಆಮೇಲೆ ನೋಡ್ಕೊಂಡಿರಂತೆ. ನಂದು ಅಣ್ಣಂದು, ಅಣ್ಣನ ಬಗ್ಗೆ ಮಾತಾಡೋಣ. ಅಣ್ಣ ಸ್ಟಾರ್ಟೆಡ್ ಇಸ್ ಜರ್ನಿ ಆಫ್ ಬೈಕಿಂಗ್ ಫ್ರಮ್ ಅಪಾಚೆ, ನನಗೆ ಗೊತ್ತಿರೋ ಪ್ರಕಾರ. ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅಣ್ಣನ ಕೈಲೇ ಕೇಳೋಣ. ಅಣ್ಣ, ನಿಮ್ಮ ಫಸ್ಟ್ ಗಾಡಿ ಯಾವುದು? ಫಸ್ಟ್ ಗಾಡಿ ಅಂದ್ರೆ ನನ್ನ ಸ್ವಂತ ಅಲ್ಲ, ಪಾರ್ಟ್ನರ್ಶಿಪ್ ಅಲ್ಲಿ ತಗೊಂಡಿದ್ದು. ಪಾರ್ಟ್ನರ್ಶಿಪ್ ಅಲ್ಲಿ RX 135 ಇತ್ತು. ಅದು ತಗೊಂಡು ನಾನು ನನ್ನ ಫ್ರೆಂಡ್ ಇಬ್ರು ಅರ್ಧ ದುಡ್ಡು ಹಾಕಿ 18,000 ತಗೊಂಡಿದ್ದು ನಾವು. ಇದು 2005-06 ಆ ಟೈಮಲ್ಲಿ. ಅದಾದ್ಮೇಲೆ ಅದನ್ನ ಮಾರ್ಬಿಟ್ರಿ 22,000. ಇವತ್ತವರೆಗೂ ರಿಗ್ರೆಟ್ ಇದೆ ಆ ಗಾಡಿ ಏನಕ್ಕೆ ಮಾರಿದ್ರಿ ಅಂತ. ಅವಾಗ 22,000 ಸ್ವಲ್ಪ ದೊಡ್ಡದೇ ಅಮೌಂಟು. ನಮ್ಮ ಸಂಬಳನೇ 7-8 ಸಾವಿರ ಇತ್ತು ಅವಾಗ. 22,000 ಸ್ವಲ್ಪ ದೊಡ್ಡದೇ ಯೂಸ್ ಅಮೌಂಟ್ ಇತ್ತು. ಅದನ್ನು ಮಾರಾದ್ಮೇಲೆ 2007 ನಾನು ಫಸ್ಟ್ ರಾಕಿಗೆ ಬಂದ್ಬಿಟ್ಟೆ. ಇದು ಅಪಾಚಿ RTR ತಗೊಂಡೆ 160. ಅವಾಗ ಅದು ಬಿಟ್ಟಾಗ ಸೂಪರ್ ಆಗಿತ್ತು ಗಾಡಿ. ಫಸ್ಟ್ ಒಂದು ಅಪಾಚಿ ಬರ್ತಾ ಇತ್ತು 150. ಅದಾಗಿದ ತಕ್ಷಣ ಒಂದು 1 year 2 yearsಗೂ ಕಾಂಪಿಟೇಷನ್, ಮೇನ್ ಪಲ್ಸರ್ ಕಾಂಪಿಟೇಷನ್ಗೆ ಅವಾಗ TVS ಇಂದ ಅಪಾಚಿ ಬಂದಿದ್ದು. ಸಕ್ಕದಾಗಿತ್ತು ಲುಕ್ ಮಾತ್ರ. ಪ್ಲಸ್ ನನಗೆ ಪಲ್ಸರ್ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಎಲ್ಲರ ಹತ್ರ ಇತ್ತು ಪಲ್ಸರ್, ನನಗೆ ಅದು ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಯಾವ್ದನ್ನ ಬೇರೆ ತಗೋಬೇಕು ಅಂದ್ಬಿಟ್ಟು ನಾನೇನ್ ಮಾಡಿದೆ, ಸರಿ ಆಯ್ತು ಅಪಾಚಿ ತಗೊಳೋಣ ಅಂದ್ಬಿಟ್ಟು ಅಪಾಚಿ ಇನ್ನ ಇದೆ ಗಾಡಿ. ಅಪಾಚಿ ತಗೊಳೋಣ ಅಂದ್ಬಿಟ್ಟು ನೋಡಿದೆ ಗಾಡಿ. ನನ್ನ ಫ್ರೆಂಡ್ ಒಬ್ರು ತಗೊಂಡಿದ್ದ. ನೋಡಿದ ತಕ್ಷಣ ಸಕ್ಕದಾಗಿ ಇಷ್ಟ ಆಗೋಯ್ತು ಗಾಡಿ. ಓಡ್ಸಕ್ ಕೊಟ್ಟ, ನೋಡಿದ್ರೆ ಹಿಂಗ್ ಏನತ್ರ ಕಾಲಿಕ್ತೇನೆ, ಫುಟ್ ರೆಸ್ಟ್ ಹಿಂದೆ ಇದೆ. ಅವಾಗೆಲ್ಲ ಗೊತ್ತಿರ್ಲಿಲ್ಲ ನಮ್ಗೆ. ನಾವು ಸ್ಪ್ಲೆಂಡರ್ಗಳು ಅದು ಇದು ಓಡಿಸಿದಾಗ ಹಿಂಗಿಡ್ತಾ ಇದೀವಿ ಕಾಲು. ಗಾಡಿ ಮಾತ್ರ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಸರಿ ಆಯ್ತು ಅಂದ್ಬಿಟ್ಟು ಹೆಂಗೋ ಮನ್ಸು ಮಾಡಿ ನಾವು ಮನೇಲಿ ಗಾಡಿ ಬೇಡಿ ಅದು ಇದು ಮಾಡಿ, ಸರಿ ಮನೇಲಿ ಏನಂದ್ರು ಡೌನ್ ಪೇಮೆಂಟ್ ಒಂದು ಕೊಡ್ತೀವಿ, ಮಿಕ್ಕಿದ್ದೀನೇ ಮಾಡ್ಕೋಬೇಕು ಅಂತಂದ್ರು. ಸರಿ, ಅದಾದ್ಮೇಲೆ ಮನೇಲಿ ಡೌನ್ ಪೇಮೆಂಟ್ ಇಸ್ಕೊಂಡು ಲೋನ್ ಮೇಲೆ ತಗೊಂಡೆ. ಅದಾದ್ಮೇಲೆ ಅದು ಲೋನ್ ಎಲ್ಲ ಮುಗೀತು. ಅದಾದ್ಮೇಲೆ ಅಪಾಚಿ 180 ತಗೊಂಡೆ. ಅದಾದ್ಮೇಲೆ ಅಪಾಚಿ 200 ತಗೊಂಡೆ. ಅದಾದ್ಮೇಲೂ ಅಪಾಚಿ ಸೀರೀಸ್ಗೆ ಹೋಗ್ಬೇಕಾಗಿತ್ತು ನಾನು. ಏನಾಯ್ತು, ಇವಾಗ RTX ಬಿಟ್ಟಿದಾರಲ್ಲ, ಈ RTX ಏನಾದ್ರು ನಾನು ಡಾಮಿ ತಗೊಳ್ಳೋ ಟೈಮಲ್ಲಿ ಇದ್ದಿದ್ರೆ ನಾನು ಅಪಾಚಿಗೆ ಹೋಗ್ತಾ ಇದ್ದೆ, TVS ಅಲ್ಲೇ ಹೋಗ್ತಾ ಇದ್ದಿದ್ದು ನಾನು. ಆ ಟೈಮಲ್ಲಿ ಇರಲಿಲ್ಲ. ಬಟ್ ನನಗೆ ಆ ಟೈಮಿಗೆ ಬೇಕಾಗಿತ್ತು ಗಾಡಿ. ಟೂರಿಂಗಿಗೆ ಯಾವುದು ಗಾಡಿ ಇರಲಿಲ್ಲ ನನ್ನ ಹತ್ರ. ನಾನು ಇದರಲ್ಲಿ ಅಪಾಚಿಲೇ ಟೂರಿಂಗ್ ಮಾಡ್ತಾ ಇದ್ದೆ. ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂದ್ಬಿಟ್ಟು 400cc ಜಂಪ್ ಆದೆ. ಅವಾಗ ನಾನು ತೊಗೊಂಡಿದ್ದು ಡಾಮಿನಾರು ರಾಧೆ. ಸೊ ಡಾಮಿನಾರಲ್ಲಿ ಸ್ವಲ್ಪ ದಿನ ಓಡಾಡಿಸಿ ಅದು ಲೋನ್ ಮುಗೀತು. ನಮ್ಮ ಮನೇಲಿ ಅದೊಂದು ಪಾಲಿಸಿ, ಲೋನ್ ಮುಗಿದ ಮೇಲೆ ಇನ್ನೊಂದು ಗಾಡಿ ಅಂತ, ಇಲ್ಲಾಂದ್ರೆ ಬಿಡಲ್ಲ. ಅದಾದ್ಮೇಲೆ ಸರಿ ಫೈನಲ್ ಆಗಿ ಒಂದು ಇತ್ತಾನ ಗಾಡಿ. ಅಣ್ಣ Z900 ತಗೊಂಡಿದ್ದಾರೆ. ನಿಮಗೆ ಗೊತ್ತು, ಇನ್ಲೈನ್ 4 ನೇಕೆಡ್ ಸ್ಪೋರ್ಟ್ಸ್ ಫುಲ್ ಏನಣ್ಣ ಒಂಥರ ಕಲ್ಟ್ ಫ್ಯಾನ್ಸ್ ಇದ್ದಾರೆ Z900ಗೆ. ನಾವೇ ಫ್ಯಾನ್ಸ್ ಅಲ್ವಾ. ಇದೊಂಥರ ಎಲ್ಲರಿಗೂ ತುಂಬಾ ಜನಕ್ಕೆ ಡ್ರೀಮ್ ಬೇಕು. ಅದಕ್ಕೆ ನನ್ನ ಗಾಡಿ ಹೆಸರು ಕನಸು ಅಂತಾನೆ ಇಟ್ಟಿರೋದು. ತುಂಬಾ ಜನಕ್ಕೆ ಕನಸಿರುತ್ತೆ ಗಾಡಿ ತಗೋಬೇಕು ಅಂತ. ನನಗೂ ಕನಸಿತ್ತು, ನಾನು ನೆರವೇರಿಸ್ಕೊಂಡೆ. ಸೊ ಬೇರೆಯವ್ರು ಅದನ್ನ ನೋಡಿ ಇನ್ಸ್ಪೈರ್ ಆಗಲಿ ಅಂದ್ಬಿಟ್ಟು ನಾನು ಇದಕ್ಕೆ ಕನಸು ಫಸ್ಟ್ ಡ್ರೀಮ್ ಅಂತ ಇಟ್ಟಿದ್ದೆ. ಡ್ರೀಮ್ ಅಂದ್ರೆ ಚೆನ್ನಾಗಿರಲ್ಲ, ಅದು ನಮ್ಮ ತನ ಇರಲ್ಲ ಅಂದ್ಬಿಟ್ಟು ಕೊನೆಗೆಲ್ಲ ಹೇಳಿದ್ರು, ಬೇಡ ಅಣ್ಣ ಡ್ರೀಮ್ ಬೇಡ, ಕನಸು ಅಂತೀರಿ ಅಂತ. ಸೊ ಅದಕ್ಕೆ ಕನಸು ಅಂತ ಇದು ಮಾಡ್ಬಿಟ್ಟೆ. ಸೊ ಅಣ್ಣ ಒಂದು 3 ವರ್ಷದ ಮುಂಚೆ ಹೇಳ್ತಾ ಇದ್ರು ನಂಗೆ, ಇಳಿಸ್ಬೇಕು, ಸರಿಯಾಗಿರೋದು ಯಾವ್ದಾದ್ರು ಒಂದು ಗಾಡಿ ಇಳಿಸ್ಬೇಕು, ಸದ್ಯಕ್ಕೆ ಟೈಮ್ ಸಪೋರ್ಟ್ ಮಾಡ್ತಾ ಇಲ್ಲ ನಂಗೆ. ನಾ ಅವಾಗೆ ಕೇಳ್ತಾ ಇದ್ದೆ, ಅಣ್ಣ ಯಾವ ಗಾಡಿ ಇಳಿಸ್ತೀರಾ ಅಂತ. ನಾನು ಸ್ಪೋರ್ಟ್ಸ್ ಸೆಗ್ಮೆಂಟ್ಗೆ ಹೋಗ್ಬಿಡ್ತಾರೆ ಅನ್ಕೊಂಡಿದ್ದೆ. ಆಮೇಲೆ
900 ಬುಕ್ ಮಾಡಿದೆ ಅಂತ ಅಂದ್ರು ಯಾವ್ದೋ ಕಾಲ್ ಮಾಡಿದಾಗ. ಆಕ್ಚುಲಿ ನಿಮ್ ತಂಗಿ ಮದ್ವೆ ಇತ್ತು ಅವತ್ತು. ಹಾ ಕರೆಕ್ಟ್. ನಾನು ಇವ್ರ ತಂಗಿ ಮದ್ವೆ ಹೋಗಕ್ಕಾಗಿಲ್ಲ, ಇವ್ರಲ್ಲಿ ಬರಕ್ಕಾಗಿಲ್ಲ. ಅವತ್ತೇ ಅಣ್ಣ ಡೆಲಿವರಿ ತಗೊಂಡ್ರು. ಇನ್ನೇನ್ 1 ವರ್ಷ ಆಗ್ತಾ ಬಂತು. 1 ವರ್ಷ, ಇನ್ನೊಂದ್ 3 ತಿಂಗಳಾದ್ರೆ 1 ವರ್ಷ ಆಗುತ್ತೆ. ಸೊ ಹೆಂಗೋ ಒಂದ್ ಇಳಿಸ್ಬೇಕು ಅಂತ ಒಂದ್ ಮನ್ಸಲ್ಲಿತ್ತು. ಈಗಲ್ಲ, ನನ್ಗೆ ಅವಾಗಿಂದಾನೆ ನಾವು ಹೆಬ್ಬಾಳದಲ್ಲಿ ಅವಾಗ ಜಕ್ಕೂರ್ ಏರೋಡ್ರಮ್ ಇದೆಯಲ್ಲ, ಅಲ್ಲಿಗೆ ಸೂಪರ್ ಬೈಕ್ಸ್ಗಳು ಬರ್ತಾ ಇರ್ತಾರೆ. ನಮ್ಗೆ ಗೊತ್ತಿದ್ದಿದ್ದೆ ಸೂಪರ್ ಬೈಕ್ಸ್ 3 ಬೈಕು. ಒಂದು ಹಯಾಬುಸಾ, ಒಂದು R1, CBR ಫೈರ್ ಬ್ಲೇಡ್. ಈ 3 ಗೊತ್ತಿದ್ದಿದ್ದು ನಮ್ಗೆ. ಅದರಲ್ಲೂ ಹಯಾಬುಸಾ ಜಾಸ್ತಿ. R1 ಅವಾಗ ಕಾಣಿಸೋದು. ಬಟ್ ಹಯಾಬುಸಾ ಅಂತಂದ್ರೆ ಎಲ್ಲರಿಗೂ ಆಗಿನ ಟೀನೇಜರ್ಸ್ಗೆ ಹಯಾಬುಸಾ ಅಂತಂದ್ರೆ ಗೊತ್ತಿತ್ತು. ಹೆಬ್ಬಾಳ ಹತ್ರ ಬಂದ್ಬಿಡ್ತಾ ಇದ್ರಿ, ವಾರ ಬರ್ತಾ ಇದ್ರಿ. ಯಾವತ್ತೋ ಒಂದ್ ವಾರ ನೋಡ್ಬಿಟ್ರಿ ಒಂದು ಸೂಪರ್ ಬೈಕ್ ಹೋಗೋದು. ವಾರ ಭಾನುವಾರ ಆದ್ರೆ ಬೆಳಿಗ್ಗೆ ಓಡೋಗ್ಬಿಡೋದಲ್ಲಿ ಸೈಕಲ್ ಎತ್ಕೊಂಡು ನೋಡ್ತಾ ಇದ್ರಿ. ಯಾವ್ದನೋ ಒಂದ್ ಬರ್ತಾ ಅಂತ. ನಮ್ಗೆ ಗೊತ್ತಿಲ್ಲ ಅದು ವಾರ ಬರಲ್ಲ, ಅವರು ಯಾವಾಗೋ ಒಂದೊಂದ್ಸರಿ ಬರ್ತಾರೆ ಅಥವಾ ಎಲ್ಲನ ಇದ್ದಾಗ ಬರ್ತಾರೆ ಅನ್ಬಿಟ್ಟು ಹಂಗೂ ಹಿಂಗೂ ಮಾಡಿ ನೋಡ್ತಾ ಇದ್ರಿ. ಆವಾಗ ಒಂದು ಆಸೆ ಇತ್ತು. ಪ್ಲಸ್ R6 ಬೇರೆ ಒಂದು ಇತ್ತು ಅವಾಗ. R6 ನನ್ಗೆ ಸಿಕ್ಕಾಬಿಡ ಇಷ್ಟ ಇತ್ತು. ನನಗೂ ಇಷ್ಟ. R6 ತಗೊಂಡ್ಲೇಬೇಕು. ನಾನು ಆಕ್ಚುಲಿ R6 ಅಲ್ಲೇ ತಗೊಂಡು 9 ಶಿಫ್ಟ್ ಆಗಿದ್ದು. ಯಾವಾಗ Z9 ನೋಡಿದೆ, ಇದು ಒಂದು ಪ್ರಾಕ್ಟಿಕಲ್ ಅನ್ಸ್ತು, ಪ್ಲಸ್ ನಮ್ಗೆ ಅಫೋರ್ಡಬಲ್ ಅನ್ಸ್ತು. ಡ್ರೀಮ್ ಮಾಡಿದೆ, ಇದೊಂದು ಡ್ರೀಮ್ ಮಾಡ್ಬೋದು, ಅಚೀವಬಲ್ ಡ್ರೀಮ್ ಅಂತ ಇರುತ್ತಲ್ಲ. ಸೊ ಅದರಲ್ಲಿ ಇದೊಂದು. ಸೊ ಅದಕ್ಕೆ ಅದಾದ್ಮೇಲೆ Z9 ಶಿಫ್ಟ್ ಆದೆ. ಸೊ ಹಂಗೆ ಬಂದು ಫೈನಲ್ ಡೇ ತಗೊಂಡ್ಬಿಟ್ಟೆ. ಸೂಪರ್ ಅಣ್ಣ. ಸೊ ಗೈಸ್ ನೋಡಿ, ಅಣ್ಣನ ಏಜ್ ಕೇಳ್ತೀನಿ. ಅಣ್ಣ ನಿಮ್ ಏಜ್ ಎಷ್ಟು ಅಣ್ಣ? ಇರ್ಲಿ, ಅದೆಲ್ಲ ಬೇಡ. ಅಣ್ಣಂಗೆ SSLC ಮಗ? ಇಲ್ಲ, ಇನ್ನ ಈಗ 8th ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ 8th ಸ್ಟ್ಯಾಂಡರ್ಡ್ ಮಗ ಇದ್ದಾನೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡಿ. ಈ ವಯಸ್ಸಲ್ಲೂ ಇನ್ಲೈನ್ 4 ತಗೊಂತಾ ಇದ್ದಾರೆ. ಅವ್ರ ಕನ್ಸು ಅಂತೇಳಿ ಎಷ್ಟು ವರ್ಷದಿಂದ ಯೋಚನೆ ಮಾಡಿ ಯಾಗೆಲ್ಲ ಹೇಳ್ತೀರಾ, ಏನೋ ಗಾಡಿಗಳು ಏನಕ್ಕೆ ಬಂಡವಾಳ ಇಲ್ಲ. ತುಂಬಾ ಜನ ನನ್ಗೆ ಈ ಗಾಡಿ ತಗೊಂಡ್ಮೇಲೆ ಮಿಕ್ಸ್ಡ್ ರಿಯಾಕ್ಷನ್ಸ್ ಬಂತು. ಒಂದು ಕಾರ್ ತಗೋಬೋದಾಗಿತ್ತಲ್ಲ ಈ ದುಡ್ಡಿಗೆ ಅಂತ ಅದೊಂದು ಬಂತು. ಇನ್ನೊಂದು ಈ ವಯಸ್ಸಲ್ಲಿ ನಿನ್ಗೆಲ್ಲ ಬೇಕಾ ಇದೊಂದು ಬಂತು. ಆಮೇಲೆ ಕೆಲವರು ಹೇಳ್ತಾ ಇದ್ರು, ನೀನ್ ಆರಾಮಾಗಿ ಟೂರಿಂಗ್ ಮಾಡ್ಕೊಂಡಿದ್ದೆ, ಈ ಗಾಡಿ ತಗೊಂಡು ಸ್ಪೀಡ್ ಹೊಡಿತೀಯ, ಹಾಳ್ಕೊಂಡು. ನನ್ನ ಒಳಗಡೆ ಅದೊಂದು ಇತ್ತು. ಆ ಟೈಮಲ್ಲಿ ದುಡ್ಡಿರ್ಲಿಲ್ಲ ನನ್ನ ಹತ್ರ ತೋರ್ಸ್ಕೊಳಕ್ಕೆ. ಈಗ ನಾನು ದುಡ್ಡು ನನ್ನ ಆಸೆ ನಾನು ತೀರ್ಸ್ಕೊಂತ ಇದ್ದೀನಿ. ಪ್ಲಸ್ ತುಂಬಾ ಜನ ಇನ್ನೊಂದು ಹೇಳೋಣ ಅನ್ಕೊಂಡೆ. ತುಂಬಾ ಜನ ಅಂಕಲ್ ಅಂತ ಕರೀತಾರೆ, ಆಯ್ತಾ? ಅಂಕಲ್ ನಿನ್ಗೆ ಇವೆಲ್ಲ ಬೇಕಾ, ಅಂಕಲ್ ನಿನ್ಗೆ ಇವೆಲ್ಲ ಬೇಕಾ? ನಾನು ಒಂದೇ ಹೇಳೋದು, ಯಾರ್ಯಾರು ಕಮೆಂಟ್ ಆಗ್ತಾರಲ್ಲ ಅವ್ರ ತಂದೆನೂ ನನ್ನ ವಯಸ್ಸವರೇ ಇರ್ತಾರೆ. ನನಗಿನ ಒಂದು 2-3 ವರ್ಷ ದೊಡ್ಡವ್ರು ಇರ್ಬೋದು. ಅವ್ರಿಗೆಲ್ಲ ಒಂದೇ ಮಾತಾಡೋದು, ನನಗೆ ಅಂಕಲ್ ನಿನ್ಗೆ ಇವೆಲ್ಲ ಬೇಕಾ ಅಂತಾರಲ್ಲ ಅಂಥವ್ರಿಗೆ ಮಾತ್ರ ಹೇಳೋದು. ನಿಮ್ಮ ಅಪ್ಪನಿಗೆ ಇಂಥ ಗಾಡಿ ತಗೊಂಡು ನಂತರ ಓಡಾಡಕ್ಕೆ ಹೇಳಿ, ಅಷ್ಟು ಸಾಕು. ಎಲ್ಲಣ್ಣ ಇವಾಗ ಇರೋರು ಎಲ್ಲಿ ಓಡ್ತಾರೆ? ಅಲ್ಲ, ಅವ್ರಿಗೆ ಗೊತ್ತಾಗ್ಬೇಕು. ಇವಾಗ ನನ್ ಡ್ರೀಮ್ ಇತ್ತು, ನನ್ ಕನ್ಸನ್ನ ನಾನ್ ದುಡ್ದು ನಾನ್ ತಗೊಂಡು ನಾನು ಅನುಭವಿಸ್ತಾ ಇದ್ದೀನಿ. ಯಾಕಂದ್ರೆ ಇರೋದೇ ಒಂದು ಲೈಫ್. ನಾವು ಡಿಸೈಡ್ ಆಗ್ಬಿಟ್ಟಿದ್ವಿ, ನಾನು ನಮ್ಮ ವೈಫ್ ಡಿಸೈಡ್. ನಮ್ಗೆ ಏನ್ ಬೇಕು ಅದ್ ಮಾಡ್ಕೊಳೋಣ, ಮಗನ್ಗೆ ಏನ್ ಬೇಕು ಅಷ್ಟು ಬೇಸಿಕ್ ಏನ್ ಬೇಕು ಅದ್ ನೋಡ್ಕೊಂಡು ಮಿಕ್ಕಿದ್ ನಾವ್ ಎಂಜಾಯ್ ಮಾಡೋಣ. ಲೈಫ್ ಇರೋದೇ ಇನ್ ಎಷ್ಟು ವರ್ಷ ಬದುಕಿದ್ರೆ ಅಮ್ಮಮ್ಮ ಅಂದ್ರೆ ಒಂದು 20 ವರ್ಷ ಇಲ್ಲ 25 ವರ್ಷ ಮ್ಯಾಕ್ಸಿಮಮ್. ಅಷ್ಟ್ರೊಳಗಡೆ ಈ ಯಾರು ಗ್ಯಾಪ್ನೇ ಇರಲ್ಲ, ಗ್ಯಾಪ್ನಸ್ಕೊಳೋದೇ ಇಲ್ಲ, ಕನ್ಸಾಗೆ ಇದ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಇಲ್ಲ ಧೈರ್ಯ ಮಾಡಿ ನುಗ್ಗಿ. ನನ್ಗೂ ಈಗೂ ಕೆಪಾಸಿಟಿ ಇಲ್ಲ ಈ ತರ ಗಾಡಿಗಳು ಇರೋಷ್ಟು, ಆ ರೇಂಜ್ ಅಲ್ಲಿ ಇಲ್ಲ ಇನ್ನ. ಯಾಕಂದ್ರೆ ನನ್ಗೆ ಬ್ಯಾಕಪ್ ಇಲ್ಲ. ಒಂದು ನಾನೇನೇ ಮಾಡಿದ್ರು ನಂದೇ ಸ್ವಂತನೇ ಮಾಡಿರೋದು. ಅಂದ್ರೆ ಕೆಲವ್ರಿಗೆ ಏನಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಹಿಂದೆ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಬ್ಯಾಕಪ್ ಇರ್ತಾರೆ. ಬಟ್ ತುಂಬಾ ಜನಕ್ಕೆ ಆ ಬ್ಯಾಕಪ್ ಇರಲ್ಲ. ಅದೇ ತರ ನಾನು ಅಷ್ಟೇ, ನನಗೂ ಬ್ಯಾಕಪ್ ಇರಲಿಲ್ಲ. ಏನೇ ಮಾಡಿದ್ರು ನಾನೇ ಮಾಡಬೇಕು, ಏನೇ ಅನ್ಭವಿಸಿದ್ರು ನಾನೇ ಅನ್ಭವಿಸ್ಬೇಕು, ಏನೇ ಖುಷಿ ಬಿದ್ರು ನಾನೇ ಖುಷಿ ಬಿಡ್ಬೇಕು. ಅದು ಲೈಫಲ್ಲಿ ಒಂದು ಸ್ಟೇಜ್ ಬಂದ್ಬಿಡುತ್ತೆ. ಅವಾಗ ನಿಮ್ಗೆ ಏನು ಬೇಡ, ನಾನು ಮಾಡ್ಕೊಳೋಣ, ನನ್ನ ಖುಷಿಗೆ ಇನ್ನೇನೈತೆ ಅನ್ಬಿಟ್ಟು ಹೆಂಗೋ ಮನ್ಸು ಮಾಡಿ ಫೈನಲ್ ಆಗಿ ತಗೋಬಿಟ್ಟೆ. ಅದಕ್ಕೆ ಹೇಳೋದು, ಯಾರೇ ನನಗೆ ಅಂಕಲ್ ಅಂತಂದ್ರೆ ಓಕೆ, ಟೆನ್ಷನ್ ಇಲ್ಲ. ತುಂಬಾ ಜನ ಚಿಕ್ಕ ಮಕ್ಳು ಅಂಕಲ್ ಅಂತಾರೆ. ಅಂಕಲ್ ನಿನ್ಗೆ ಇವೆಲ್ಲ ಬೇಕಾ, ಈ ಶೋಕಿ ಬೇಕಾ, ಈ ವಯಸ್ಸಲ್ಲಿ ನಿನ್ಗೆ ಬೇಕಾ ಅಂತಾರಲ್ಲ, ಅಂದವ್ರಿಗೆ ಹೇಳೋದಷ್ಟೇ. ನಿಮ್ಮ ಅಪ್ಪನೂ ನನ್ನ ಏಜಲ್ಲೇ ಇರ್ತಾರೆ. ನನಗಿನ ಒಂದು 2-3 ವರ್ಷ ಇದಿರ್ಬೋದು. ಅವ್ರಿಗೊಂದು ಇನ್ಲೈನ್ ತಗೊಂಡು ನಂತರ ಓಡಾಡಕ್ ಹೇಳಿ. ನಮ್ಮಪ್ಪನೇ SD ತಗೊಂಡೆಲ್ಲ ಓಡಾಡಿಸ್ತಾರ. ಮನೆ ಬಂದ್ಬಿಟ್ಟೆ ಈಗ ತೆಗ ಗಾಡಿ ನೋಡ್ಬತ್ತೀನಿ ಜಾಸ್ತಿ ದಿನ ಆಯ್ತು. ಅಂದ್ರೆ ಕೆಲವು ಈಗ ಮಕ್ಳು ಏನಂತಂದ್ರೆ 16, 17, 18 ಇರ್ತಾರಲ್ಲ, ಕೆಲವ್ರಿಗೆ ಈ ವಯಸ್ಸಾಗಿರೋರು ನೋಡ್ದೆ ಇವನೇನ್ ಹಿಂಗ್ ಅಂಕಲ್ ಹಂಗಂತಾರೆ. ನೀನು ಅಲ್ಲಿಗೆ ಬರ್ತೀಯ, ನೀನ್ ಎಲ್ಲೂ ಇರಲ್ಲ, ನೀನೇ 18ರಲ್ಲೇ ಇರ್ತೀಯ. ಯಾವಾಗೋ ಇಲ್ಲಲ್ಲ ಬತ್ತೀಯ. 150 ಜನ ಅಷ್ಟು ವರ್ಷ ಇರಲ್ಲ. ಇವಾಗ ಇರೋರ್ದೆಲ್ಲ ನೋಡ್ತಾ ಇದ್ರೆ ಯಾರೇ ಆಗ್ಲಿ ಅಂಕಲ್ ಹಾಗೆ ಆಯ್ತಾರೆ, ಇದಾಗೆ ಆಗ್ತಾರೆ. ಬಟ್ ಹೇಳೋವಾಗ ರೀತಿ ಬೇರೆ ತರ ಇರ್ಬೇಕು. ಒಂದು ಇನ್ಸ್ಪೈರಿಂಗ್ ಆಗಿ ತಗೋಬೇಕು. ಈ ವಯಸ್ಸಲ್ಲೂ ಮಾಡ್ತಾರಲ್ಲ, ಆ ವಯಸ್ಸಲ್ಲಿ ನಾನು ಹಂಗ ಇರ್ಬೇಕು ಅಂತ ಅಟ್ಲೀಸ್ಟ್ ಆ ಒಂದು ಇನ್ಸ್ಪಿರೇಷನ್ ತಗೊಂಡವ್ರು ತುಂಬಾ ಜನ ಇದ್ದಾರೆ. ಅಂತವ್ರಿಗೆ ರೀಚ್ ಆದ್ರೆ ಸಾಕು. ಅಂತವ್ರು ರೀಚ್ ಆಗ್ಬೇಕು. ಅಂತವ್ರಿಗೆ ರೀಚ್ ಆದ್ರೆ ಯಾವುದೇ ಟೈಮಲ್ಲಿ ನಾನು 35-36 ವಯಸ್ಸಿನವರೆಗೂ
ನನಗೆ ಇದು ಅದಕ್ಕೆ ಕನ್ಸಲ್ಟೇಟಿವ್ ಅದಕ್ಕೇನೆ ನಾನು ಕನ್ಸಲ್ ಮಾತ್ರ ಕಾಣ್ತಾ ಇದ್ದೆ, ನಾನು ತಗೊಂತೀನಿ ಅನ್ನೋ ಒಂದು ಇದೇ ಇರಲಿಲ್ಲ ನನಗೆ. ಇವು ಫೈನಲಿ ಫುಲ್ಫಿಲ್ ಆಯ್ತಲ್ಲ, ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಬೇಕು. ಯಾವತ್ತನ ಒಂದಿನ ಲೇಟ್ 30s ನೀವು ಸಕ್ಸಸ್ ಆಗ್ಬೋದು, ಅಥವಾ ಈ ಥರ ಒಂದು ಶೋಕಿ ಮಾಡ್ಬೋದು. ಶೋಕಿ ಅಂತ ಏನು ಕೇಳ್ತಾ ಇದೀನಿ ಅಂತಂದ್ರೆ ಅದು ಆ ಗಾಡಿ ಕೊಟ್ಟು ತುಂಬಾ ಜನ ಶೋಕಿ ಅಂತ ಅದಕ್ಕೆ ಶೋಕಿ ಅಂತ ಹೇಳೋದು. ಇದೊಂದು ಶೋಕಿನ ಪ್ಯಾಷನ್ ಏನಾದ್ರು ಅನ್ಕೊಳ್ಳಿ, ಒಟ್ಟಿನಲ್ಲಿ ಯಾವ ಏಜಲ್ಲಾದ್ರೂ ಮಾಡ್ಬೋದು. ಜಸ್ಟ್ ಆ ಡ್ರೀಮ್ ಇರಬೇಕು, ಮಾಡ್ತಾ ಇರಬೇಕು ಅಷ್ಟೇ. ಅಣ್ಣನ ನಾನು ಜಾಸ್ತಿ ವರ್ಷದಿಂದ ನೋಡ್ತಾ ಇದ್ದೀನಿ. 8,000 ಫಾಲೋವರ್ಸ್ ಇದ್ರಲ್ಲ ಅಣ್ಣ ನಿಮ್ಗೆ. ನಂದು ಬಿಡ್ರಿ, ನಾನು ಮೀಟ್ ಆದಾಗ 400-500 ಅಷ್ಟೇ ಫಾಲೋವರ್ಸ್. ಹಾ ಅವಾಗ ಅಷ್ಟೇ 17-18 ಮೀಟ್ ಆಗಿದ್ದು. ಅವಾಗ ಇನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. 17 ಮೀಟ್ ಆಗಿದ್ದು. ಸೊ ಅವಾಗ ಫಸ್ಟ್ ಟೈಮ್ ನನಗೆ ನಿನ್ನ ಅತುಲ್ ಮತ್ತೆ ಪ್ರಶಾಂತ್ ಅವ್ರ ಕಡೆಯಿಂದ ನನಗೆ ಆದಿ ಪರಿಚಯ ಆಗಿದ್ದು. ಅದಾದ್ಮೇಲಿಂದ ನಾವು ರೆಗ್ಯುಲರ್ ಆಗಿ, ನಮ್ದು ಬಳ್ಳಾಪುರನೇ ಅಲ್ವಾ, ಸೊ ರೆಗ್ಯುಲರ್ ಆಗಿ ಬರ್ತಾ ಹೋಗ್ತಾಗೆಲ್ಲ ಇವ್ರ ಅಂಗಡಿ ಮುಂದೆ ಬರೋದು, ಮಾತಾಡ್ಸ್ಕೊಂಡು ಹೋಗೋದು. ಹಂಗೆ ಆಮೇಲೆ ಡಾಮಿ ತಂದ್ರಿ. ಫಸ್ಟ್ ನಾನು ನಿಮ್ಮ ಅಂಗಡಿಗೆ ಬಂದಿದ್ದು ಅಪಾಚಿಲೇನ, ಅಪಾಚಿ ವೈಟ್ ಕಲರ್ ಅಪಾಚಿಲಿ ಬಂದಿದ್ದು. 180 ಬಂದೆ, ಆಮೇಲೆ 200 ಬಂದೆ. ಆಮೇಲೆ ಇವ್ರದ್ದು ಒಂದು R1 ಇತ್ತು. R1 ನೋಡಕ್ಕೆ 2 ಸರಿ ಬಂದಿದ್ದೆ ನಾನು. ಏನ್ ಗೊತ್ತಾ ಅಣ್ಣ, ನಿಮ್ಗೂ ಹೇಳಿಲ್ಲ ನಾನು, ನನ್ಗೆ ರೀಸೆಂಟ್ ಆಗಿ ಗೊತ್ತಾಯ್ತು. ನನ್ನ ಹತ್ರ ಇದ್ದಿದ್ದು R1 ಪುನೀತ್ ರಾಜ್ಕುಮಾರ್ ಸರ್ ಮಿಲನ್ ಅಲ್ಲಿ ಯೂಸ್ ಮಾಡಿರೋ R1, ಅವ್ರದೇ ಅನ್ನೋ ಗಾಡಿ, ಅವ್ರದೇ ಅಂತ ಗಾಡಿ. 2377 ನಂಬರು, ಫೋಟೋ ಹಾಕ್ತೀನಿ ನೋಡಿ. ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ, ಬಟ್ ಅದು ಮಾರ್ಬಿಟ್ಟೆ. ಅದು ನೆಸೆಸರಿ ಇಲ್ಲ ಅನ್ನಿಸ್ತು ನನ್ಗೆ. ಏನಕ್ಕೆ ಈ ಗಾಡಿ ಸುಮ್ಮನೆ ಪಾಪ್ ಆಗ್ಬಿಡೋದು ನಮ್ಮೂರ್ ರೋಡ್ಸ್ ಅಲ್ಲಿ. ನಿಮ್ಗೆ ಗೊತ್ತು, ಇವಾಗ ಅಟ್ಲೀಸ್ಟ್ ಏನೋ ಒಂದ್ ಸ್ವಲ್ಪ ಹೈವೇಗಳ ಹತ್ರ ಐತೆ, ಯಾವ ಹೋಗಂಗಿಲ್ಲ, ಅಡ್ಡ ಬಂದ್ಬಿಡೋರು. ಬೇಸಿಕ್ ಸ್ವಲ್ಪ ಸಿವಿಕ್ ಕಡಿಮೆ. R1 ಮಾತ್ರ ಇನ್ನೂ ನನ್ಗೆ ಜ್ಞಾಪನ ಐತೆ. ಅಲ್ಲಿ ಬಂದು ಇರಲ್ಲ, ಬ್ಲೂ ಕಲರ್ ಸೂಪರ್ ಆಗಿತ್ತು ಗಾಡಿ ಮಾತ್ರ. ನಾನು ಏನ್ ಮಾಡಕ್ಕಲ್ಲ, ನಾನು RX ಮಾಡ್ದಂಗ ಅವ್ರು R1 ಮಾರ. ಯಾರಿಗ್ ಗೊತ್ತಿತ್ತಣ್ಣ, ನನ್ಗೆ ಗೊತ್ತಿದ್ರೆ ನಾನು ಮಾರ್ತಾನೆ ಇರ್ಲಿಲ್ಲ ಇವಾಗ ಗಾಡಿ. ಸುಮ್ನೆ ಒಂದ್ ಕಡೆ ನಿಲ್ಸಿದ್ರು ಅದೊಂದ್ ಸಮಾಧಾನ ಇರೋದೇ. ಇವ್ರು ಓಡಿಸಿರೋ ಗಾಡಿ, ಇವ್ರದೇ ಗಾಡಿ ಆಕ್ಚುಲಿ. ಅದು ಕಂಪ್ನಿ ಫರ್ಮ್ ಅಲ್ಲಿ ಇತ್ತು ತಗೊಂಡ್ ನಾನೇ ಸೆಕೆಂಡ್ ಓನರ್. ಅದು ಕೈ ಚೇಂಜ್ ಆಗಿತ್ತು, ಸೆಕೆಂಡ್ ಓನರ್ ನಾನೇ ಬಂದಿದ್ದೆ, ಚೇಂಜ್ ಎಲ್ಲ ಮಾಡಿಸಿದ್ದೆ, ನೇಮ್ ಟ್ರಾನ್ಸ್ಫರ್ ಎಲ್ಲ ಮಾಡಿಸಿದ್ದೆ. ಓಕೆ, ಪಾಸ್ಟ್ ಇಸ್ ಪಾಸ್ಟ್, ಏನು ಮಾಡಕ್ಕಾಗಲ್ಲ. ಏನಕ್ಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ಅಣ್ಣ ಸಿಂಗಲ್ ನಾನೇ ದುಡಿಬೇಕು, ನಾನೇ ಮಾಡ್ಬೇಕು ಅಂತಂದ್ರು. ಇವರು ನಂಬ್ಕೊಂಡಿಬ್ರಿದ್ದಾರೆ, ಮಗ ಮತ್ತೆ ವೈಫ್. ಸೊ ಅವ್ರನ್ನ ಮ್ಯಾನೇಜ್ ಮಾಡ್ಬೇಕು. ಇವ್ರು ನಂಬ್ಕೊಂಡಿರೋದ್ರಿಂದ ಅವ್ರಿಗೆ ಒಂದು ಸೆಕ್ಯೂರಿಟಿ ಕೊಡ್ಬೇಕು. ಅಷ್ಟೆಲ್ಲ ಕೊಟ್ಟು ನಾವು ಮಾತಾಡಿದೀವಿ. ಅಣ್ಣ ಹೆಂಗಣ ಹೇಳ್ತಾ ಇದ್ರಿ, ಏನ್ ಪ್ಲಾನ್ ಮಾಡಿದ್ರಣ್ಣ? ಆಮೇಲೆ ಅವ್ರ ವಿಡಿಯೋ ನೋಡಿದೆ, ಹಿಂಗೆ ಇಷ್ಟಿಷ್ಟು ದಿನ ಪ್ಲಾನ್ ಮಾಡಿದ್ವಿ, ನಾನು ನಮ್ಮ ವೈಫ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಮಗಂಗ್ ಗೊತ್ತಿಲ್ದಂಗೆಲ್ಲ ರಿಸ್ಕ್ ತಗೊಂಡಿದೀವಿ. ಆಕ್ಚುಲಿ ನನ್ನ ಮಗನಿಗೆ ದೊಡ್ಡ ಸರ್ಪ್ರೈಸ್. ಅವನಿಗೂ ಬೈಕ್ಸ್ ಅಂದ್ರೆ ಇಷ್ಟ. ಹತ್ಕೊಂಡ್ಬಿಟ್ಟಲ್ಲ ಗಾಡಿ ತಂದಿದ್ದೀನ. ಅವ್ನಿಗೆ ಫಸ್ಟ್ ಗೊತ್ತಾಗ್ಲಿಲ್ಲ. ನಪ್ಪ ಯಾರ್ದೋ ಗಾಡಿ ನನಗ್ ತೋರ್ಸಕ್ ತಂದವ್ರೆ ಅನ್ಕೊಂಡ. ಯಾವಾಗ ನಂದು ಅಂತನ್ನೋ ಹೊಸಾದ್ ಗಾಡಿ ತಗೊಂಡೆ ಅಂತನ್ನೋ ಅವಾಗ ಅವ್ನಿಗೆ ಆಕ್ಚುಲಿ ZX 10R H2 ಇವೆಲ್ಲ ಇಷ್ಟ. ಬಟ್ ಅವೆಲ್ಲ ನಮ್ಗೆ ರೇಂಜಿಗೆ ಅಂತಾನೆ, ನಮ್ಮ ರೇಂಜಿಗೆ ಜೀನ್ ಆ ಲೆವೆಲ್ ಬಂದಿದೆ ಹೆಚ್ಚೆಚ್ಚು. ನಮ್ಮ ತಾತ ಅಂದ್ರೆ ನಮ್ಮಪ್ಪ ಸೈಕಲ್ ಓಡಿಸ್ತಾ ಇದ್ರು, ಅವ್ರು ಒಂದು TVS XL ಲೆವೆಲ್ ಬಂದು ನಿಲ್ಸಿದ್ರು. ನಾವು Z9 ವರ್ಗು ತಂದು ನಿಲ್ಸಿದ್ದೀನಿ. ಇಲ್ಲಿಂದ ಮುಂದೆ ತಗೊಂಡೋಗೋದು ಅದು ಅವ್ನ್ ಬಿಟ್ಟಿದ್ದು. ಇಲ್ಲಿವರೆಗೂ ನಾನ್ ತಂದು ನಿಲ್ಸಿದ್ದೀನಿ. ಇಲ್ಲಿಂದ ತಗೊಂಡೋಗೋದು ಅವನ ಟ್ಯಾಲೆಂಟ್ ಮೇಲೆ ಡಿಪೆಂಡ್. ಸೊ ಎವ್ರಿ ಮಂತ್ ಇನ್ಶೂರೆನ್ಸ್ ಕಟ್ಟೋದಾಗ್ಲಿ, ಅವ್ರದ್ದು ಫ್ಯಾಮಿಲಿ ಇನ್ಶೂರೆನ್ಸ್ ಕಟ್ಟೋದಾಗ್ಲಿ, ಮಗನ್ ಸ್ಕೂಲ್ ಫೀಸ್ ಆಗ್ಲಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ನಾನು ಒಂದು ಲೈಫ್ ಇನ್ಶೂರೆನ್ಸ್ ಕಟ್ತೇನೆ, ಒಂದು ಹೆಲ್ತ್ ಇನ್ಶೂರೆನ್ಸ್ ಕಟ್ತೇನೆ, ಆಮೇಲೆ LIC ಕಟ್ತೇನೆ. 2 LIC ಪಾಲಿಸಿ ಇದೆ. ಪ್ಲಸ್ ನಂದು 5 ಗಾಡಿಗೆ ಇನ್ಶೂರೆನ್ಸ್ ಅಪ್ಡೇಟೆಡ್ ಸರ್ವೀಸು. ಇಷ್ಟೆಲ್ಲ ನೋಡ್ಕೊಂಡು ಜೊತೆಗೆ ನಂದು ಅಲ್ಲಿ ಇಲ್ಲಿ ಓಡಾಟ ಪಾಡಾಟ ಇವೆಲ್ಲ ಎಷ್ಟು ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತು. ತುಂಬ ಜನ ಹೇಳ್ತಾರೆ, ತುಂಬ ಜನಕ್ಕೆ ನನ್ನ ಬ್ಯಾಕ್ ಸ್ಟೋರಿನೇ ಗೊತ್ತಿಲ್ಲ. ಮೋಸ್ಟ್ಲಿ ಇವಾಗ ಸ್ವಲ್ಪ ಗೊತ್ತಾಗ್ಬೋದು ಅಷ್ಟೇ. ತುಂಬ ಜನಕ್ಕೆ ನನ್ನ ಬ್ಯಾಕ್ ಸ್ಟೋರಿ ಗೊತ್ತಿಲ್ಲ. ಸಿಲ್ವರ್ ಸ್ಪೂನ್ ಅದು ಇದು ಅನ್ಕೊಂಡ್ಬಿಟ್ಟವ್ರೆ. ಇವಾಗ ಹೇಳಿ ಅದೇ ಹೇಳದ್ನಲ್ಲ, ಸ್ಟಾರ್ಟಿಂಗಿಂದನೂ ನಾನೇ ಮಾಡಿಕೊಂಡು ನನಗೆ ಯಾರೂ, ಇವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗೂ ಅಷ್ಟೇ ನನಗೆ ಬ್ಯಾಕ್ ಸಪೋರ್ಟ್ ಯಾರು ಇರಲಿಲ್ಲ. ನನ್ನ ವೈಫ್ ಒಬ್ಬಳೇ ಸಪೋರ್ಟ್ ಇದ್ದಿದ್ದು. ಸೊ ಅದೊಂದು ಇದ್ರ ಮೇಲೆ. ಮತ್ತು ಇನ್ನೊಂದೇನಂತಂದರೆ, ಇದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರಲ್ಲ, ಆ ಥರ ನಾನು ಸುತ್ತಾಡ್ತಾ ಇದ್ನಲ್ಲ. ಸೊ ನನಗೆ ಜನದ ಕಾಂಟ್ಯಾಕ್ಟ್ಗಳು ಬೆಳೀತು. ಒಂದೊಂದೇ ಕಾಂಟ್ಯಾಕ್ಟ್ರಲ್ಲಿ ಅಪರ್ಚುನಿಟಿ ಹುಡುಕ್ತಾ ಇದ್ದೆ ನಾನು. ಯಾವ ಸೆಕ್ಷನ್ಗೆ ಹೋದ್ರೆ ನನಗೆ ಏನು ಆಪರ್ಚುನಿಟಿ ಬರುತ್ತೆ, ಎಲ್ಲಿ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ನಾನು ದುಡ್ಡು ಮಾಡ್ಬೋದು ಚೆನ್ನಾಗಿ, ಅವೆಲ್ಲ ಯೋಚನೆ ಮಾಡಿ ಅದನ್ನೇ ಅದು ಹೇಳೋದು. ತುಂಬ ಜನ ಏನು ಮಾಡ್ತಾರೆ, ಮನೆ ಒಳಗಡೆನೇ ಇರ್ತಾರೆ, ಜಾಸ್ತಿ ಜನ ಸೇರಲ್ಲ. ಒಂಥರ ನಾನು ಇಂಟ್ರೋವರ್ಟೇನೆ, ಬಟ್ ಅಟ್ಲೀಸ್ಟ್ ಪ್ರಪಂಚ ನೋಡ್ತಾ ಇದ್ದೆ. ನಾನು ಆಚೆ ಓಡಾಡ್ತಾ ಇದ್ದೆ, ಜನ ಹೆಂಗೆ ಯಾವ್ದು ಹೆಂಗೆ ಈ ಥರ ಎಲ್ಲ ತಿಳ್ಕೊತಾ ಇದ್ದೆ. ಆವಾಗ ನನಗೆ ಗೊತ್ತಾಯ್ತು, ಇಂಥದ್ರಲ್ಲಿ ನಾನು ಎಂಟರ್ ಆದರೆ ಇಲ್ಲಿ ನೋಡಪ್ಪ, ಇಲ್ಲಿ ರಿಸ್ಕು ಕಮ್ಮಿ, ಸ್ವಲ್ಪ ಪ್ರಾಫಿಟ್ಟು ಚೆನ್ನಾಗಿ ಮಾಡ್ಕೋಬೋದು, ಇದು ಕೆರಿಯರ್ ಬಿಲ್ಡ್ ಮಾಡ್ಕೊಬೋದು.
ಹಂಗೆ ಹಿಂಗೆ ಅಂತ ಯೋಚನೆ ಮಾಡಿ ನಾನೇ ಸ್ಟಾರ್ಟ್ ಮಾಡಿ ಓಪನ್ ಮಾಡಿ ಮಾಡಿದೆ. ಅದಾದಮೇಲೆ ಸ್ವಲ್ಪ 1-2 ವರ್ಷ ರಫ್ ಪ್ಯಾಚ್ ಬಂತು. ಮತ್ತೆ ಫಸ್ಟ್ ಬಿಸ್ನೆಸ್ ಓಪನ್ ಮಾಡಿದ್ದು 2009ಅಲ್ಲಿ. ಓಕೆ. ನಮ್ಮ ಮದುವೆ ಆಗಿದ್ದು 2009ಅಲ್ಲಿ. ಹಾ. ಮದುವೆಗೂ 1 ತಿಂಗಳು ಮುಂಚೆ ನಾನು ಕಂಪ್ನಿ ಓಪನ್ ಮಾಡಿದ್ದೆ. ರಿಸ್ಕ್ ತಗೊಂಡಿದ್ದು. ಅದಾಗಿದ ತಕ್ಷಣ 1 ತಿಂಗಳಿಗೋ 1.5 ತಿಂಗಳಿಗೋ ಮದುವೆ ಆದೆ. ಅದಾದ್ಮೇಲೆ ಒಂದು 5 ವರ್ಷ ಚೆನ್ನಾಗಿ ನಡೀತು. ಅದಾದ್ಮೇಲೆ ಒಂದು 2 ವರ್ಷ 3 ವರ್ಷ ಸ್ವಲ್ಪ ರಫ್ ಪ್ಯಾಚ್ ಆಯಿತು. ಹೆವಿ ಲಾಸಿಗೆ ಬಂದ್ಬಿಟ್ಟೆ. ಮತ್ತೆ ಏನಕ್ಕೆ ಅಂತಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸರಿಗಿರಲಿಲ್ಲ ನಂದು. ಹೆಂಗಂದ್ರೆ ಹಂಗೆ ಖರ್ಚು ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ. ಅವಾಗೆಲ್ಲ ಅಷ್ಟು ಗೊತ್ತಾಗ್ತಾ, ನಮ್ಮ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಹೆಂಗಂದ್ರೆ ಹಂಗೆ ಖರ್ಚು ಮಾಡ್ತಾ ಇದ್ದೆ. ಎಲ್ಲಿ ಇಡಬೇಕು ದುಡ್ಡು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಥವಾ ಹೆಂಗೆ ಮೇಂಟೈನ್ ಮಾಡಬೇಕು, ಸೇವ್ ಮಾಡಬೇಕು, ಏನೂ ಗೊತ್ತಿರಲಿಲ್ಲ. ಹುಡುಕ್ ಬುದ್ಧಿ ಅವಾಗ ನಮಗೆ. ಇವಾಗೆಲ್ಲ ಹಿಂಗವರಲ್ಲ, ಅದೇ ಥರ ಹುಡುಕ್ ಬುದ್ಧಿ. ಅವಾಗ ಏನಿದ್ರು ಗಾಡಿ ಮೇಲೆ ಖರ್ಚು ಮಾಡ್ತಾ ಇದ್ದೀನಿ ನಾನು. ಹೆವಿ ನಂದು ಅಪಾಚಿ RTRನ ಫುಲ್ ಡಿಸ್ಮೆಂಟ್ಲ್ ಮಾಡಿ ಮತ್ತೆ ತಿರ್ಗ ಎಲ್ಲ ಹೊಸ ಪಾರ್ಟ್ಸ್ ಹಾಕ್ಸಿ 1.5 ಲಕ್ಷ 1.25 ಲಕ್ಷ ಆ ಟೈಮ್ ಖರ್ಚು ಮಾಡಿ ಮತ್ತೆ ಹೊಸ ಗಾಡಿ ಮಾಡಾಕ್ಬಿಟ್ಟಿದ್ದೆ. ಹಿಂದೆ ಡಿಸ್ಕೇ ಇರ್ಲಿಲ್ಲ ನಂದು ಫಸ್ಟ್ ಗಾಡಿ. ಅದಕ್ಕೆ ಹೋಗಿ ನಾನು ಡಿಸ್ಕ್ ಲೇಟೆಸ್ಟ್ ಇದ್ರದ್ದು ಹೋಗಿ ಡಿಸ್ಕ್ ಸ್ವಿಂಗಮ್ ತಂದು ಡಿಸ್ಕ್ ಕೂರಿಸಿ ಅದಕ್ಕೆ ಏನೋ ಮಾಡಾಕ್ಬಿಟ್ಟಿದ್ದೆ. ಬರೀ ಅದರಲ್ಲೇ ದುಡ್ಡು ಖರ್ಚು ಮಾಡ್ತಾ ಇದ್ದೆ. ಹಂಗಾಗಿ ಏನಾಯ್ತು, ಆಮೇಲೆ ಬಿಸ್ನೆಸ್ ಸ್ವಲ್ಪ ಲಾಸ್ ಆಯಿತು. ಕ್ಲೋಸ್ ಮಾಡ್ಬಿಟ್ಟೆ ಬಿಸ್ನೆಸ್ ಕ್ಲೋಸ್ ಮಾಡಿ 2 ವರ್ಷ ಹೆವಿ ರಫ್ ಪ್ಯಾಚ್ ಇತ್ತು. ಹೆವಿ ಅಂದರೆ ಹೆವಿ ರಫ್ ಪ್ಯಾಚ್ ಇತ್ತು. ಆ ಟೈಮಲ್ಲಿ ನಾನು ಹೆಂಡತಿ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಡಿಸ್ ಆಗ್ಬಿಡ್ತಾ ಇದ್ದೆ. ಆವಾಗ ಸಾಲಗೂ ಮಾಡ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ. ಆಮೇಲೆ ಹೆಂಗೋ ಸಾಲ ನಿಧಾನ ಕ್ಲಿಯರ್ ಮಾಡಿಕೊಂಡು 100 ರೂಪಾಯಿಗೂ ವೈಫ್ ಹತ್ರ ಇಸ್ಕೊಂಡು ಹೋಗ್ತಾ ಇದೆ ಎಲ್ಲ ಕೊಡು ಹಂಗೆ ಸಪೋರ್ಟ್ ಮಾಡಿ ಅದಾದಮೇಲೆ ಮತ್ತೆ ತಿರ್ಗಾ ಬಿಸ್ನೆಸ್ಸಿಗೆ ಬಂದು ಏನೋ ಒಂದು ಮಾಡಿ ಇಲ್ಲಿವರೆಗೂ ತಂದು ನಿಲ್ಸ್ಕೊಂಡು ಇಲ್ಲಿ ಕೂತಿದ್ವಿ. ಸೂಪರ್ ಅಣ್ಣ, ಸೂಪರ್ ಹ್ಯಾಪಿ ಫಾರ್ ಯು. ಸೊ ಗೈಸ್ ನೋಡಿದ್ರಲ್ಲ ಜರ್ನಿ ಹೆಂಗಿರುತ್ತೆ ಅಂತ. ಕಷ್ಟ ಬಿದ್ದು ಒಂದು ಗುರಿ ಮತ್ತೆ ಕನಸು. ಆ ಕನಸು ಹೆಂಗಿರ್ತೈತೆ ಅಂದ್ರೆ ನೀವು ಅಚೀವ್ ಆಗುತ್ತೋ ಬಿಡುತ್ತೋ, ಕನ್ಸಿರ್ಬೇಕು, ಗುರಿ ಇರ್ಬೇಕು. ಮೇನ್ ನೀವು ಅಫೋರ್ಡ್ ಮಾಡ್ತಿರೋ ಬಿಡ್ತಿರೋ ಕನ್ಸಿರ್ಬೇಕು. ಅಟ್ಲೀಸ್ಟ್ ನಿಮ್ಗೆ ನಿಮ್ಮ ಜಸ್ಟ್ ವೆಹಿಕಲ್ ಬಗ್ಗೆನೇ ಹೇಳ್ತಾ ಇದೀನಿ ಅನ್ಕೊಳ್ಳಿ. ಅಲ್ಲಿ ಯಾವ್ದೋ ಒಂದು ಗಾಡಿ ಓದ್ತೈತೆ, ನಿಮ್ ಡ್ರೀಮ್ ಬೈಕ್ ಆಗ್ಲಿ ಕಾರ್ ಆಗ್ಲಿ ಓದ್ತೈತೆ ಅಂದ್ರೆ ನಾನೊಂದಿನ ಓಡಿಸ್ತೀನಿ ಬರೋದು, ಇಲ್ಲ ಇಡ್ತೀನಿ ಅಂತಾನೆ ಅನ್ಕೊಬೇಕು. ಐ ಕ್ಯಾನ್ ಅಫೋರ್ಡ್ ಇಟ್ ಆನ್ ಸಮ್ ಟೈಮ್, ಇಡ್ತೀನಿ ಅಂತ ಅನ್ಕೊಳ್ಳಿ. ಆಮೇಲೆ ಇನ್ನೊಂದು, ಇವಾಗ ತುಂಬಾ ಆಪರ್ಚುನಿಟೀಸ್ ಇದೆ. ನಮ್ಗೆ ಅಷ್ಟು ಆಪರ್ಚುನಿಟೀಸ್ ಇರ್ಲಿಲ್ಲ ಅವಾಗ. ನಮ್ಗೆ ಇವಾಗಾದ್ರೂ ನಾವು ಲ್ಯಾಂಡ್ಲೈನ್ ಫೋನ್ಗಳಿಂದ ನೋಡ್ಕೊಂಡ್ ಬಂದಿದ್ದೀವಿ. ಈಗ ಇರೋರ ಕೈಯೆಲ್ಲ ಸ್ಮಾರ್ಟ್ ಫೋನ್ ಪಟ್ ಅಂತ ಬಂದ್ಬಿಡುತ್ತೆ. ಸೊ ನಮ್ಗೆ ಆಪರ್ಚುನಿಟೀಸ್ ಕಮ್ಮಿ. ಇವಾಗ ದುಡಿಯೋ ಆಪರ್ಚುನಿಟೀಸ್ ಜಾಸ್ತಿ. ವಿಡಿಯೋ ಮಾಡಿ ಚೆನ್ನಾಗಿ ದುಡ್ಕೊಂತಾರೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ. ವಿಡಿಯೋ ಮಾಡೋ ಟ್ಯಾಲೆಂಟ್ ಇದ್ದವ್ರೆಲ್ಲ ಟ್ಯಾಲೆಂಟ್ ಇದ್ದವ್ರು ದುಡ್ಕೊಂತಾರೆ. ಬಟ್ ಅವಾಗ ನಮ್ಮ ಹತ್ರ ಟ್ಯಾಲೆಂಟ್ ಇದ್ರು ತೋರ್ಸಕ್ ಪ್ಲಾಟ್ಫಾರ್ಮ್ ಇರಲಿಲ್ಲ, ಯಾವ ಪ್ಲಾಟ್ಫಾರ್ಮ್ ಇರಲಿಲ್ಲ, ಒಂದು ಆಪರ್ಚುನಿಟಿ ಇರಲಿಲ್ಲ. ಬಟ್ ಈಗಿನವರು ಇದನ್ನ ಕನ್ಸ್ ಬಿದ್ರೆ 2 ವರ್ಷದಲ್ಲಿ ಪೂರೈಸ್ಕೊತಾರೆ. ನಮ್ಮ ತರ 10 ವರ್ಷ ಕಾಯೋ ಅವಶ್ಯಕತೆ ಇಲ್ಲ. ಇವತ್ತು ಕರೆಕ್ಟ್ ಗುರಿ ಇಟ್ಕೊಬಿಟ್ರೆ ಇನ್ನು 2 ವರ್ಷದಲ್ಲಿ ಇಳಿಸ್ಬಿಡ್ತಾರೆ ಗಾಡಿ ಆ ತರ. ಆಮೇಲೆ ಲೋನ್ ಫೆಸಿಲಿಟೀಸ್ ಇವಾಗ ಎಷ್ಟು ಈಸಿ ಐತೆ. ಟಕ್ ಟಕ್ ಅಂತ ಲೋನ್ ಆಗ್ಬಿಡ್ತಾವೆ ಇವಾಗೆಲ್ಲ. ಅವಾಗೆಲ್ಲ 35-40 ಚೈನ್ಗಳು ಹಾಕ್ಬೇಕಾಗಿತ್ತು. ಅದಕ್ ಮುಂಚೆ ಮನೆಗ್ ಬರೋರು, ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳೋರು. ಅವಾಗ ಒಂದು ಬೈಕ್ ಲೋನ್ ಕೊಡಕ್ಕೆ ಅಷ್ಟೆಲ್ಲ ಮಾಡೋರು. ಸಿಬಿಲ್ ಅಂದ್ರೆ ಏನೋ ಗೊತ್ತಿರ್ಲಿಲ್ಲ ನಮ್ಗೆಲ್ಲ. ಅವಾಗ ಹೆಂಗೆಂಗೋ ಮಾಡ್ಕೊಂಡು ಬಂದು ಇಲ್ಲಿ ಈ ಸ್ಟೇಜಿಗೆ ಬಂದು ನಿಂತಿದ್ದೀನಿ. ತಮ್ಮ ಮುಂದೆ ನಿಂತು ತಮ್ಮ ಮುಂದೆ ಪಾಡ್ಕಾಸ್ಟ್ ಅಲ್ಲಿ ಇದ್ದೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಆಕ್ಚುಲಿ ನಾನ್ ಫಸ್ಟ್ ಪಾಡ್ಕಾಸ್ಟ್ ಮಾಡಿದ್ದು ಅದಿದೆ. ಅದೇ ಹೇಳದ್ನಲ್ಲ ಅಣ್ಣ, ನೀ ಬರೀ ಅಣ್ಣ ಒಂದ್ ನಿಮ್ಮನ್ ಕೇಳ್ತಾರ, ಅಣ್ಣನ್ ಯಾವಾಗ ಕೇಳ್ತೀರಾ, ಅಣ್ಣನ್ ಬಗ್ಗೆ ಹೇಳ್ರಿ ನಿಮ್ ಚಾನಲ್ ಅಲ್ಲಿ ಅಂತ ನನ್ ಕ್ಲೋಸ್ ಫ್ರೆಂಡ್ಸ್ ಒಂದ್ 2-3 ಹೇಳಿದ್ರು. ಆಮೇಲೆ ನಮ್ಮಿಬ್ರದ್ದು ಕೊಲಾಬ್ ವಿಡಿಯೋಸ್ ಅಲ್ಲೆಲ್ಲ ಮೆಸೇಜ್ ಹಾಕೋರು, ಕಮೆಂಟ್ ಹಾಕೋರು, ಹೀಗೆ ಹಿಂಗೆ ಎಕ್ಸ್ಪೆಕ್ಟಿಂಗ್ ಮೋರ್ ವಿಡಿಯೋಸ್ ಅಂತ. DMs ಬರೋದು, ಹಿಂಗ್ ಸತೀಶ್ ಜನ ಕ್ಲೋಸ್ ನಿಂಗೆ ಅನ್ನೋರು. ಹಂಗೆ ಅದು ವೈಬ್ ಮ್ಯಾಚ್ ಆಗ್ಬಿಡುತ್ತೆ. ವೈಬ್ಸ್ ಮ್ಯಾಚ್ ಆಗ್ಬಿಡುತ್ತೆ. ವೈಬ್ ಮ್ಯಾಚ್ ಆದ್ರೇನೆ ಆ ತರ ಕ್ಲೋಸ್ನೆಸ್ ಬೆಳೆಯೋದು. ಈ ಕಡೆ ಬಂದಾಗೂ ಅಷ್ಟೇ, ನಾನು ಅಟ್ಲೀಸ್ಟ್ ಇಲ್ಲಿ ಬಂದು ಈ ಕಡೆನೂ ಬಂದು ನಾನು ಫ್ರೀ ಇದ್ದು ಅಂದ್ರೆ ಪಕ್ಕ ಇಲ್ಲಿ ಬಂದ್ಬಿಟ್ಟು ಹೋಗ್ತೀನಿ. ಏನೋ ಅರ್ಜೆಂಟ್ ಇತ್ತು ಅಂದ್ರೆ ಬರ್ತೀನಿ. ಎಲ್ಲಿ ಯಾವ್ದು ಅಂತೀನಿ, ಇಲ್ಲ ನಾವು ಎಲ್ಲ ಹೋಗೋರೆ ಅಂತಂದ್ರೆ ನಾನು ಹಂಗೆ ಹೋಗ್ಬಿಡ್ತೀನಿ. ಎಷ್ಟೊಂದ್ ಸರಿ ಬಂದಂಗೆ ಹೋಗಿದ್ದೀನಿ. ಇದ್ದಾಗ ಮಾತ್ರ ಮಾತಾಡ್ಸ್ಕೊಂಡು ಇಲ್ಲೇ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು. ಏನ್ ಮೇನ್ ಅಂತಂದ್ರೆ ಗಾಡಿಗಳು ಸ್ಮೆಲ್ಲು, ಆ ಇಂಜಿನ್ ಆಯಿಲ್ ಸ್ಮೆಲ್ಲು, ಹೊಸ ಪಾರ್ಟ್ಸ್ಗಳು ಸ್ಮೆಲ್ಲು, ಟೈರ್ ಸ್ಮೆಲ್ಲು, ಟೂ ಸ್ಟ್ರೋಕ್ ಎಲ್ಲ ಇಲ್ಲೇ ಇರ್ತಾವಲ್ಲ, ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಆರಾಮಾಗಿ ಇದ್ಬಿಟ್ಟು ಹೋಗೋದು. ಅಣ್ಣದು ಇನ್ನೊಂದು ಹೊಸದಾಗಿ ಒಂದು ವೆಂಚರ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ಬಂದ್ಬಿಟ್ಟು ನಮ್ಮ ಅನ್ಬಾಕ್ಸ್ ಕರ್ನಾಟಕ ಮತ್ತೆ ನಮ್ಮ ಸ್ಕೂಲ್ ಏರಿಯಾ ಫ್ರೆಂಡ್ಸ್ ಇದ್ದಾರೆ. ಸೊ ಎಲ್ಲ ಸೇರಿಕೊಂಡು ನಾವು ಒಂದು ಹೋಟ್ಲ್ ಓಪನ್ ಮಾಡಿರೋದು. ಅದು ನಂದಿ ಬೆಟ್ಟದ ಹತ್ರ ಇದೆ, ಎಲಿವೇಟ್ 1478 ಅಂತ. ಇಲ್ಲಿ ಎಲಿವೇಟ್ 1478 ಅಂತಂದರೆ ನಂದಿ ಹಿಲ್ಸ್ದು ಹೈಟ್ ಮೀಟರ್ಸ್ ಎಷ್ಟಿದೆ. ಸೊ ಅದನ್ನು ಇಟ್ಟಿದ್ದೀವಿ. ಸೊ ಅದು ರೆಸ್ಟೋರೆಂಟ್ ಬಾರ್. ಮುಂಚೆ ಯಾರೋ ನಡೆಸ್ತಾ ಇದ್ರು,
ಅದಾದ್ಮೇಲೆ ಅವರು ನಡ್ಸೋಕ್ಕಾಗಲಿಲ್ಲ, ವಿತ್ ಎಲ್ಲ ಸೆಟಪ್ ಹಂಗೆ ಇತ್ತು. ಸೊ ನಾವು ಹಂಗೆ ಟೇಕ್ ಓವರ್ ತೊಗೊಂಡು ಅಲ್ಲೇ ಮಾಡ್ತಾ ಇದ್ದೀವಿ. ಓನರ್ದೇನೆ MRP ಇದೆ ಅವ್ರದ್ದು. ಓಕೆ. ಸೊ ನಾವು ಜಸ್ಟ್ ಫುಡ್ಡು ಮತ್ತು ರೂಮ್ಸ್ ನೋಡ್ತೀವಿ. ಸೊ ಸ್ಟಾರ್ಟ್ ಮಾಡಿದ್ದೀವಿ. ಹುಡುಗರು ನಮ್ಮ ಫ್ರೆಂಡ್ಸೇ ಅವರೇ ನೋಡ್ಕೊಂತಾರೆ ಜಾಸ್ತಿ. ನೋಡ್ತಾ ಇದ್ದೀನಿ, ಎಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಾವ್ರೆ. ನೀವು ಈ ಸರಿ ನಂದಿ ಕಡೆಗೆ ಬಂದ್ರೆ, ಇಲ್ಲ ನಿಮ್ಮ ಫ್ರೆಂಡ್ಸೋ ನಿಮ್ಮ ಫ್ಯಾಮಿಲಿನ ಯಾರಾದ್ರೂ ಬಂದ್ರೆ ಸಜೆಸ್ಟ್ ಮಾಡಿ, ಅಲ್ಲಿಗೆ ಕಳಿಸಿ. ನೀವು ಬಂದು ಫಸ್ಟ್ ಟೇಸ್ಟ್ ಮಾಡಿ. ನೀವು ಬಂದು ಫಸ್ಟ್ ಟೇಸ್ಟ್ ಬರ್ತೀನಿ ಅಣ್ಣ. ನೀವು ಬರಲೇ ಇಲ್ಲ. ನನಗೆ ಹೇಳೋದು ಅಣ್ಣ ಇರ್ಬೇಕು. ನಂಗೆ ಅಣ್ಣ ಸಂಡೇಸ್ ಬರ್ತಾರೆ, ನನಗೆ ಸಂಡೇಸ್ ಕೌಂಟರ್ ಬಿಸಿ ಆಗ್ಬಿಡುತ್ತೆ ಒಂದೊಂದ್ಸರಿ. ಇಲ್ಲ ಅವನ್ನ ಶುಕ್ರವಾರ ಯಾವತ್ತನ ಫೋನ್ ಹಾಕ್ತೀನಿ. ಅಣ್ಣ ಹೇಳ್ತವ್ರೆ ತಗೊಂಡಿದ್ದ ಗಾಡಿ ಬಾರೋ ಒಂದ್ ರೈಡ್ಗೆ ಅಂತ. ಅಣ್ಣ ಇನ್ನ ನೈಟ್ ರೈಡು ಎಲ್ಲ ಕಂಫರ್ಟ್ ಆಗಿಲ್ಲ, ನಾನು ಬರ್ತೀನಿ ಅಂತ. ಆಕ್ಚುಲಿ ಇನ್ನೊಂದು ವಿಷಯ ಗೊತ್ತಾ, ಲೈಫಲ್ಲಿ ಇದುವರೆಗೂ ಬೂಜ ಓಡಿಸಿಲ್ಲ ನಾನು. ಇವಾಗ ಹೇಳಿದ್ದೀನಿ ಏನಕ್ಕೆ ಅಂತಂದ್ರೆ, ಒಂದು ಅದನ್ನ ಕೊಡೋರಿದ್ರು, ಓಡಿಸುವಂತ ಕೊಡೋರಿದ್ರು. ನನಗೆ ಭಯ, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಾನು ಅದನ್ನ ರೀಪೇ ಮಾಡೋ ಥರ ಇರ್ಬೇಕು, ಕೆಪಾಸಿಟಿ ಇರಬೇಕು. ಇಲ್ಲ ಅಂತಂದ್ರೆ ಮುಟ್ಟಕ್ಕೆ ಹೋಗ್ಬಾರ್ದು. ಹಂಗೆ ಅಂತಾನೆ ಇದುವರೆಗೂ ಓಡಿಸಿರಲಿಲ್ಲ. ಪ್ಲಸ್ ಇನ್ನೊಂದು ಏನಂತಂದ್ರೆ, ಇವಾಗ ಇದು ತಗೊಂಡ್ಮೇಲಂತೂ ಅದು ಓಡ್ಸಕ್ ಭಯ. ಏನಕ್ಕೆ ಅಂತಂದ್ರೆ ಅದ್ರ ಪವರ್ ಮುಂದೆ ನಾನು ಇದನ್ನ ಕಂಪೇರ್ ಮಾಡ್ಬಿಟ್ರೆ ನನಗೆ ಒಂಥರ ಏನಿಲ್ಲ ಅಣ್ಣ. ಹಂಗಲ್ಲ, ನೆಕ್ಸ್ಟ್ ಅದನ್ನ ತಗೋಬೇಕು ಅನ್ಸ್ತದೆ. ತಗೊಳ್ರಿ, ಅಯ್ಯ ನಂದಿರ್ತೈತಲ್ಲ ಅಣ್ಣ, ನಿಮ್ದು ನನಗ್ ಕೊಡ್ರಿ, ನೀವ್ ಎತ್ಕೊಳ್ರಿ. ಇಲ್ಲ ಓಡಿಸ್ತೀನಿ, ನಿಮ್ ಗಾಡಿ ಓಡಿಸ್ತೀನಿ. ತುಂಬಾ ಜನ ಆಫರ್ ಮಾಡ್ದತ್ತ ಓಡಿಸ್ತೀರಾ ಅಂತ. ನಂಗೆ ಅದೇನೋ ಭಯ. ಒಟ್ನಲ್ಲಿ ಭುಜ ಅದೊಂಥರ ಲವ್. ಅವಾಗಿಂದ ನನ್ನ ಕಾಲೇಜ್ ಬುಕ್ಕಲ್ಲೆಲ್ಲ ಹಿಂದಗಡೆ ಅಯೋಭುಜಾನೇ ಇದ್ದಿದ್ದು. ಸೊ ಅವಾಗ ಅಷ್ಟು ಲವ್, ರೆಸ್ಪೆಕ್ಟ್ ಆ ಗಾಡಿ ಜನರೇಷನ್. ಅಯ್ಯೋ ಫಸ್ಟ್ ಜನರೇಷನ್ ಅಂತೂ ಸೂಪರ್. ಇದು ಸೆಕೆಂಡ್ ಜನರೇಷನ್ ಸೂಪರ್ ಆಗೈತೆ, ಬಟ್ ಫಸ್ಟ್ ಜನರೇಷನ್ ಇನ್ನೂ ಲೈಕ್ ಆಗುತ್ತೆ ಗಾಡಿ. ನಾನ್ ಫಿಕ್ಸ್ ಅಣ್ಣ. ನನ್ಗೆ ಆಕ್ಚುಲಿ ಈ ಗಾಡಿಗೆ ಏನ್ ರೇಟ್ ಕೊಟ್ಟೆ, ಇನ್ನೊಂದ್ 2-3 ಲಕ್ಷ ಹಾಕ್ರಿ ಜಂದ್ರಿ ಕೊಡ್ತೀನಿ ಅಂದ್ರು. ಜಂತ್ರಿ ತಗೊಂಡ್ಬಿಡ್ರಿ, ಎಲ್ಲಾ ಲೋಡೆಡ್ ಗಾಡಿ ಅಂತ. ನನ್ ಡ್ರೀಮ್ ಜೆನ್2ನೇ. ಜೆನ್1 ಅಲ್ಲಿ ನಾನು ಇನ್ನ ಚಿಕ್ಕ ಹುಡುಗಣ ಅದು ಮಾರ್ಕೆಟ್ ಅಲ್ಲಿ ಇದ್ದಾಗ. ಇಲ್ಲ, ಇವಾಗ ನಾನು ಸಜೆಸ್ಟ್ ಮಾಡೋದು ಎಲ್ಲರಿಗೂ ವಿತೌಟ್ ABS. ಅದೇ ನೀವು ಯೂಸ್ಡ್ ಬೈಕ್ಸ್ ತಗೊಂಡ್ರು ಶೋ ಪೀಸ್ ಅಂತ ತಗೊಳ್ಳಿ. ಅಥವಾ ನೀವು ಹೆವಿ ಬ್ಯಾಟಿಂಗ್ ಮಾಡ್ತೀರಾ ಅಂತಂದ್ರೆ ಆಗಲ್ಲ. ಇದಾಗಲ್ಲ. ನಾರ್ಮಲ್ ಆಗಿ ಓಡಾಡ್ತೀರಾ ಅಂತಂದ್ರೆ ಓಕೆ. ವಿತ್ ABS ಇರೋದಾದ್ರೆ ಯಾವ್ದಾದ್ರು ಎನಿ ಡೇ ಯಾವಾಗಾದ್ರೂ ತಗೊಳ್ಳಿ, ಟೆನ್ಷನ್ ಇಲ್ಲ. ಯಾಕಂದ್ರೆ ಇವಾಗ ರೋಡ್ ಕಂಡೀಷನ್ಸ್ ಹೆಂಗಿದೆ, ಸೊ ಆ ತರ ಆಗ್ಬಿಟ್ಟಿದೆ. ಮುಂಚೆ ಅವಾಗಾದ್ರೆ ABS ತುಂಬಾ ಜನಕ್ಕೆ ಅವಶ್ಯಕತೆ. ಗಾಡಿ ಕಡಿಮೆ ಇರೋದು, ಓಡಾಟ ಕಡಿಮೆ ಇರೋದು, ಖಾಲಿ ರೋಡ್ಗಳು ಸಿಗೋದು, ಹೆಂಗ್ ಕಂಟ್ರೋಲ್ ಮಾಡೋರು. ಇವಾಗೆಲ್ಲ ನೀನು ವಿತೌಟ್ ABS ಓಡಿಸೋದು ತುಂಬಾ ಕಷ್ಟ. ನನ್ಗೆ ಮುಂಚೆ ನಾವು ವಿತೌಟ್ ABS ಓಡಿಸಿರ್ತೀವಿ. ಈಗ ವಿತ್ ABS ಓಡಿಸಿದ್ರೆ ವಿತೌಟ್ ABS ಕಾನ್ಫಿಡೆನ್ಸ್ ಬರಲ್ಲ. ಇದಕ್ಕೆ ಯೂಸ್ ಟು ಇಟ್ ಆಗೋಗಿರ್ತೀವಿ. RX ಕಾನ್ಫಿಡೆನ್ಸ್ ಬರುತ್ತೆ. RX ಅಲ್ಲಿ ಮಾತ್ರ ಏನಿಲ್ಲ ಅಂದ್ರೂ ಕಾನ್ಫಿಡೆನ್ಸ್ ಬರುತ್ತೆ RX ಅಲ್ಲಿ. ಬಟ್ ಬೇರೆ ಗಾಡಿಗಳಲ್ಲಿ ವಿತೌಟ್ ABS ಕಾನ್ಫಿಡೆನ್ಸ್ ಬರೋದು ಸ್ವಲ್ಪ ಕಷ್ಟ. ಹೌದು. R1 ಇತ್ತು ನನ್ನ ಹತ್ರ. ಇವಾಗ ಬೂಜಾ ಇರ್ಬೋದು, CC ವೈಸ್ ಜಾಸ್ತಿ ಇರ್ಬೋದು, ಬಟ್ R1 ಅಷ್ಟು ಅಗ್ರೆಸಿವ್ ಇಲ್ಲ ಅಣ್ಣ ಬೂಜಾ. ಇದು ಅಗ್ರೆಸಿವ್ ಅಂತಂದ್ರೆ ಪ್ರತಿಯೊಂದು ಗಾಡಿಗೂ ಅದರದೇ ಫೀಚರ್ಸ್ ಇರ್ತಾವೆ. ಇವಾಗ ಇದನ್ನ ಕಂಪೇರ್ ಅದಕ್ಕೆ ಮಾಡೋಕ್ಕಾಗಲ್ಲ, ಅದ್ರದ್ದು ಇದಕ್ಕೆ ಮಾಡೋಕ್ಕಾಗಲ್ಲ. ಸೊ ಈ ತರ ಒಂದು ಬರೀ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಸ್ಟೈಲು, ಆ ಗಾಡಿ ಏನಕ್ಕೆ ಮಾಡಿದ್ದಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸ್ಟ್ರೈಟ್ ರೋಡ್ಸ್ ಸೂಪರ್ ಆಗಿ ಪರ್ಫಾರ್ಮ್ ಮಾಡುತ್ತೆ, ಅಥವಾ ಲೀನಿಂಗ್ ಆಂಗಲ್ ಅಲ್ಲಿ ಕೆಲವೊಂದು ಗಾಡಿಗಳು ಸೂಪರ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಗಾಡಿ ಟು ಗಾಡಿ ಕಂಪೇರ್ ಮಾಡಬಾರ್ದು ಅಷ್ಟೇ. ಬೇಕಾದ್ರೆ ನೀವು ನಿನ್ಸಿನೇನ್ ಅನ್ಸಿನೇನ್ ಆ ತರ ಕಂಪೇರ್ ಮಾಡ್ಕೊಳ್ಳಿ ಅಷ್ಟೇ. ಏನ್ ಮಾಡಿದೀರಾ ಅಂತ ಮಾಡ್ಕೋಬಹುದು. ಬಟ್ ಆ ಗಾಡಿಗೆ ಈ ಗಾಡಿ ಕಂಪೇರ್ ಮಾಡಕ್ಕಾಗಲ್ಲ. ಇದ್ರಲ್ಲಿ ಸಿಗಂತ ಫೀಲೇ ಬೇರೆ, ಫೀಲೇ ಬೇರೆ. ಅದ್ರಲ್ಲಿ ಆರಾಮಾಗಿ ಮಲ್ಕೊಂಡು ಓಡಿಸ್ಬೋದು ಹಿಂಗೆ ಆರಾಮಾಗಿ. ನನ್ನ ಹತ್ರ ಒಂದು ಜಿಕ್ಸರ್ ಅಂತ ಇತ್ತಣ್ಣ. ಗೊತ್ತು, ಜಿಕ್ಸರ್ 750. ಇದ್ರ ಜಿಕ್ಸರ್ ಅದು ಪ್ಯೂರ್ GSXR 750 WR ಅಂತ ಲಿಮಿಟೆಡ್ ಎಡಿಷನ್ ಇತ್ತು ನನ್ನ ಹತ್ರ ಒಂದು. ಎಲ್ಲ ಅನ್ಕೊಂತಾರೆ ಬೂಸ ಇಳ್ಸ್ಬಿಟ್ಟವನೆ ಅನ್ಕೊಂತಾರೆ. ನಿಮಗ್ ಗೊತ್ತು R1 ಇಟ್ಟಿರೋದು. ನನ್ ಅದಕ್ ಮುಂಚೆ ಇದ್ದವ್ರಿಗೆ ನನ್ನ ಹತ್ರ ಜಿಕ್ಸರ್ ಇರೋದು ಗೊತ್ತು. ಅದ್ರಲ್ಲಿ ಭಯ ಪಟ್ಟಂಗೆ ನಾನು R1 ಅಲ್ಲಿ ಕೂಡ ಭಯ ಪಟ್ಟಿಲ್ಲ ಅಣ್ಣ. ಆಮೇಲೆ ಹಿಸ್ಟ್ರಿ ತೆಗೆದು ನೋಡಿದ್ರೆ GSXR WR 750 600 ಇಂದ ಸ್ಟಾರ್ಟ್ ಆಗಿದ್ದು. ದಟ್ಸ್ ಕಾಲ್ಡ್ ಆಸ್ ವಿಡೋ ಮೇಕರ್. ಅದಕ್ಕೆ ನೇಮ್ ಬಂದಿದ್ದು. ಜಿಕ್ಸರ್ ಸೀರೀಸ್ಗೆ ವಿಡೋ ಮೇಕರ್ ಅಂತ ನೇಮ್ ಬಂದ್ಬಿಟ್ಟಿತ್ತು. ಏನ್ ಓದ್ತೈತಣ್ಣ ಗಾಡಿಗಳು. ಕಂಟ್ರೋಲಿಂಗ್ ತುಂಬಾ ಕಷ್ಟ. ನಾನು ಈಗ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬರ್ತಾ ಇದೆ. ಸೊ ನನಗೂ ಇನ್ನೂ ಕಂಟ್ರೋಲಿಂಗ್ ಸ್ವಲ್ಪ ಕಷ್ಟನೇ. ಬಟ್ ಓಡಿಸ್ತೀನಿ, ಎಲ್ಲೆಲ್ಲ ಇದು ಮಾಡ್ತೀನಿ. ಬಟ್ ಸ್ಪೀಡಲ್ಲಿ ಇದ್ದಾಗ ಕಂಟ್ರೋಲಿಂಗು ತುಂಬಾ ಜಜ್ಮೆಂಟ್ ಸಖತ್ತಾಗಿರ್ಬೇಕು. ಇಲ್ಲ ಅಂತಂದ್ರೆ ಹೆವಿ ಕಷ್ಟ. ಫೋಕಸ್ಡ್ ಆಗಿರ್ಬೇಕು, ಹೆವಿ ಫೋಕಸ್ಡ್ ಆಗಿರ್ಬೇಕು. ಕಂಪೇರ್ ಟು ಎನಿ ಅದರ್ ಥಿಂಗ್ ಹೆವಿ ಫೋಕಸ್ಡ್ ಆಗಿರ್ಬೇಕು. ಎಸ್ಪೆಷಲಿ ಲೀಟರ್ ಕ್ಲಾಸಸ್ 900cc 650cc ಅದರಲ್ಲೂ ಅಷ್ಟೇ. ಯಾಕಂದ್ರೆ ಇವು ಹಿಂಗ್ ಕೊಟ್ರೆ ಜುರ್ರ ಅಂತ ಹೊರಟೋಗ್ಬಿಡ್ತವೆ. ಕಂಟ್ರೋಲ್ ಮಾಡೋದು ಕಷ್ಟ.
ಸೊ ಕಲಿಬೇಕು, ಅದಕ್ಕೆ ಲಾಟ್ ಆಫ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕು. ಸುಮ್ಮನೆ ತಗೊಂಡು ಒಂದು 6 ತಿಂಗಳಿಗೆ ನಂಗೆ ಓಡ್ಸಕ್ ಬರುತ್ತೆ ಅಂದ್ರೆ ಓಡ್ಸಕ್ ಎಲ್ಲರಿಗೂ ಬರುತ್ತೆ. ಕಂಟ್ರೋಲಿಂಗ್ ಇದೆಯಲ್ಲ ಅದು ಮೇನ್. ಬ್ರೇಕಿಂಗ್ ಯಾವ ಥರ, ಇಂಜಿನ್ ಬ್ರೇಕಿಂಗ್ ಹೆಂಗೆ ಮಾಡಬೇಕು, ಆಮೇಲೆ ಲೈಕ್ ನೀನು ಓವರ್ಟೇಕ್ ಮಾಡೋಗಿ ಎಷ್ಟು ಲೀನ್ ಆಗಬೇಕು, ಎಷ್ಟು ಎತ್ತಬೇಕು, ಇವೆಲ್ಲ ಇನ್ನೂ ಸ್ವಲ್ಪ ಕಲಿಬೇಕು. ನಾನು ಆರಾಮಾಗಿ ಕಲಿತಾ ಇದ್ದೀನಿ ನಿಧಾನಕ್ಕೆ. ಎಲ್ಲಿ ಟೈಮ್ ಎಲ್ಲ ನ್ಯೂ ಕಮರ್ಸ್ಗೆ ಇಲ್ಲ ಬಿಗಿನರ್ಸ್ ಬೈಕ್ ಅಂತ ಏನ್ ಹೇಳ್ತಾರೆ. ಲೀಟರ್ ಕ್ಲಾಸ್ ಅಥವಾ ನೀವು ಸೂಪರ್ ಬೈಕ್ ಎಂಟರ್ ಆಗಬೇಕು ಅಂತಂದ್ರೆ Z900 ಇಸ್ ದ ಬೆಸ್ಟ್ ಆಪ್ಷನ್ ಫಸ್ಟ್. ಇದರಲ್ಲಿ ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ನೀವು ಲೀಟರ್ ಕ್ಲಾಸ್ ಆರಾಮಾಗಿ. ಇದು ಆಲ್ಮೋಸ್ಟ್ ಲೀಟರ್ ಕ್ಲಾಸ್ 950cc, ಇದು Z9 ಅಂತ ಕರೀತಾರೆ. ಸೊ ಆಲ್ಮೋಸ್ಟ್ 950cc ಇದು. ಬಟ್ ನೀವೇನಾದರೂ ಆ ಥರ ಗಾಡಿಗೆ ಹೋಗ್ಬೇಕು ಅಂತಂದ್ರೆ, ಇಲ್ಲ ನೀವು ಯಾವುದೂ ಗಾಡಿ ಓಡಿಸಿಲ್ಲ ಡೈರೆಕ್ಟ್ ಹೋಗ್ತೀರಾ ಅಂತಂದ್ರೆ ನಾನು ಹೇಳ್ತೀನಿ ಹೋಗ್ಲೇಬೇಡಿ ಅಂತ. ಹಂಗೂ ನೀವು ಇದೇ ಮಾಡಬೇಕು ಅಂದ್ರೆ ಫಸ್ಟ್ 400cc ಓಡಿಸಿ. ಡಾಮಿನಾರ್ 390 ಅಡ್ವೆಂಚರ್ ಅಥವಾ RC 390. ಸೊ ಈ ತರ ಗಾಡಿಗಳನ್ನ 400cc ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಓಡಿಸ್ಬಿಟ್ಟು ಟ್ರಯಂಫ್ 400 ಇದೆ. ಸೊ ಈ ತರ ಗಾಡಿಗಳನ್ನ ಓಡಿಸಿ ಫಸ್ಟ್. ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ಅದಾದ್ಮೇಲೆ Z9 ಅಥವಾ 750 ಯಾವ್ದಾನ CC ಯಾವ್ದಾನ ಗಾಡಿಗಳಿದ್ರೆ, ಅದು Z8 ಸೆಕೆಂಡ್ ಸಿಗುತ್ತೆ, Z8 ಎಲ್ಲಾದ್ರೂ ಆ ತರ ಗಾಡಿ, ಇಲ್ಲ 650 Z650 ಈ ತರ ಗಾಡಿಗಳು ಕಲಿತು ಆಮೇಲೆ ನೀವು ಲೀಟರ್ ಕ್ಲಾಸ್ ಹೋಗ್ಬೇಕು. ಇಲ್ಲಾಂದ್ರೆ ಕಂಟ್ರೋಲ್ ಮಾಡೋದು ಹೆವಿ ಕಷ್ಟ ಇದೆ. ಹೆವಿ ಕಷ್ಟ ಇದೆ ಕಂಟ್ರೋಲ್ ಮಾಡೋದು ಮಿಷಿನ್ಸ್ ನ. ತುಂಬಾ ಕಾನ್ಫಿಡೆನ್ಸ್ ಬರಕ್ಕೂ ಟೈಮ್ ಬೇಕು, ತುಂಬಾ ರಿಸ್ಕ್ ತಗೋಬೇಕು, ತುಂಬಾ ಟ್ಯಾಲೆಂಟ್ ಇರಬೇಕು. ಹೌದು, ಸ್ಕಿಲ್ ಕಲಿಬೇಕು ಫಸ್ಟ್. ಕರೆಕ್ಟ್. ಎಲ್ಲಿ ಯಾವ ಟೈಮಲ್ಲಿ ನಾವು ಬ್ರೇಕ್ ಹಿಡಿಬೇಕು. ಆಮೇಲೆ ಇವೆಲ್ಲ ಫ್ರಂಟ್ ಬ್ರೇಕ್ ಜಾಸ್ತಿ. ಹೌದು, ರೇರ್ ಕಷ್ಟ. ಫ್ರಂಟ್ ಅಲ್ಲೇ ಆಟ ಆಡ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಈ ನೀವು ನಾನೇ ತಗೋ ಅಡ್ವೆಂಚರ್ ಗಾಡಿ ಅಥವಾ ಡಾಮಿನರ್ ಟೂರಿಂಗ್ ಗಾಡಿ ಎಲ್ಲ ಓಡಿಸಿ ಸಡನ್ ಆಗಿ ಶಿಫ್ಟ್ ಆದಾಗ ಫಸ್ಟ್ 3,000ಕ್ಕೆ ನನ್ನ ಹಿಂದೆ ಬ್ರೇಕ್ ಹೊರಟೋಯ್ತು. ನಾವೇನ್ ಮಾಡ್ತಾ ಇದ್ರಿ, ಆಮೇಲೆ ಇನ್ನೊಂದು ಕಾಲಿಡೋ ಪೊಸಿಷನ್ ಇವೆಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಈಗೀಗ ಅಡ್ಜಸ್ಟ್ ಆಗಿರೋದು ನಾನು ಇದಕ್ಕೆ. ಇವಾಗ ಫ್ರಂಟ್ ಬ್ರೇಕ್ ಯೂಸ್ ಮಾಡೋದು. ಇವಾಗ ನಂಗೆ ಎಂಟರ್ ಕೊಡ್ಸಕ್ ಆಗ್ತಾ ಇಲ್ಲ, ಕೈ ಫ್ರಂಟ್ ಬ್ರೇಕೇ ಹೋಯ್ತಾ ಇದೆ. ಆಯ್ತಾ? ಸೊ ಹಂಗಾಗ್ಬಿಡುತ್ತೆ. ಶಿಫ್ಟಿಂಗ್ ಇದೆಯಲ್ಲ, ಇಂಜಿನ್ ಬ್ರೇಕಿಂಗು, ಫ್ರಂಟ್ ಮೇಲೆ ಡಿಪೆಂಡ್ ಆಗೋದು ಬ್ರೇಕಿಂಗು, ಇವೆಲ್ಲ ತುಂಬಾ ಕಲಿಬೇಕು. ನಾನು ಅಷ್ಟೇ ಏನ್ ಮಾಡ್ತೀನಿ ಅಂತಂದ್ರೆ, ಎಲ್ಲಾನ ಖಾಲಿ ರೋಡ್ ಇದ್ದಾಗ ಬೇಕು ಅಂತ ಬ್ರೇಕ್ ಹಿಡಿಯೋದು, ಫ್ರಂಟ್ ಬ್ರೇಕ್ ಹಿಡಿದು ಯಾವ ತರ ರೆಸ್ಪಾಂಡ್ ಮಾಡುತ್ತೆ ಗಾಡಿ, ನಾನು ಯಾವ ತರ ಅಡ್ಜಸ್ಟ್ ಆಗ್ಬೇಕು ಈ ಗಾಡಿಗೆ, ನನ್ನ ಪೋಸ್ಚರ್ ಹೆಂಗಿರ್ಬೇಕು, ಇವೆಲ್ಲ ಕಲಿತಾ ಇರ್ತೀನಿ ನಾನು. ಅಂದ್ರೆ ಹಿಂಗೆ ಕಲಿಯೋದು, ನಾರ್ಮಲ್ ಆಗಿ ಹಿಂಗೆ ಕಲಿಬೇಕು. ಖಾಲಿ ರೋಡ್ ಅಥವಾ ಎಲ್ಲಾನ ಹಿಂದೆ ನೋಡೋಗ್ತೀನಿ ಯಾವ್ದು ಗಾಡಿ ಇಲ್ವಾ, ಸುರ್ರ ಅಂತ ಬ್ರೇಕ್ ಹಾಕೋದು. ಅವಾಗ ನಾನು ಎಷ್ಟು ಮುಂದೆ ಬರ್ತಾ ಇದ್ದೀನಿ, ನಾನು ಎಷ್ಟು ಡಿಸ್ಟೆನ್ಸ್, ಎಷ್ಟು ಸ್ಟಾಪ್ ಮಾಡ್ಬೇಕು, ನಾನು ಖಾಲಿ ಯಾವಾಗ ಲಾಕ್ ಮಾಡ್ಕೋಬೇಕು. ಸೊ ಇವೆಲ್ಲ ಕಲಿತಾ ಇರ್ತೀನಿ. ಸೊ ಈ ತರ ಕಲ್ತಿನೇ ನೀನು ಎಕ್ಸ್ಪರ್ಟ್ ಆಗಕ್ಕಾಗದು. ನೀ ಸುಮ್ನೆ ಹಿಂಗೆ ಎಕ್ಸ್ಲೇಟರ್ ಕೊಟ್ರೆ ಸ್ಟ್ರೈಟ್ ರೋಡಲ್ಲಿ ಎಲ್ಲವನ್ನೂ ಫಾಸ್ಟ್ ಆಗಿ ಹೋಗ್ಬಿಡ್ತಾನೆ. ಎಲ್ಲವನ್ನೂ ಡ್ರೈ ರೇಸ್ ಮಾಡ್ತಾರೆ, ಎಲ್ಲರೂ ಮೋಡ ಜಿಪಿ ಆಗಲ್ಲ, ಕಷ್ಟ. ಸೊ ಅದಕ್ಕೆ ಹಂಗೆ ಕಲಿಬೇಕು. ಆ ತರ ಕಲಿಬೇಕು ಅಂತಂದ್ರೆ ಫಸ್ಟ್ ನೀವು ನಾರ್ಮಲ್ 400-600cc ಗಾಡಿ ಓಡಿಸಿ, ಅದಾದ್ಮೇಲೆ ಲೀಟರ್ ಕ್ಲಾಸ್ ಎಂಟರ್ ಆಗಿ. ನಾನು ಇವಾಗ ಇದಾದ್ಮೇಲೆ ಇನ್ನು ಹೋಗೋದೇ 1200-300cc ಟೂರಿಂಗ್ ನೋಡೋಣ. ಆಮೇಲೆ ಆ ಟೈಮ್ಗೆ ಅವಾಗ ಹೆಂಗ್ ಬಾಡಿ ಸಪೋರ್ಟ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಾಡಿ ಸೂಪರ್ ಸ್ಪೋರ್ಟ್ಸ್ ಸಪೋರ್ಟ್ ಮಾಡಲ್ಲ, ನಮ್ದು ಕಷ್ಟ. ಯಾಕಂದ್ರೆ ಅವಾಗಿಂದನೂ ನಾವು ನೇಕೆಡ್ ಟೂರಿಂಗ್ ಇರೋದ್ರಿಂದ ನಮ್ಗೆ ಆ ರೇಸಿಂಗ್ ಪೊಸಿಷನ್ ಅಲ್ಲಿ ಜಾಸ್ತಿ ಹೊತ್ತು ಇರಕ್ಕಾಗಲ್ಲ. ನಾನು ಈಗ ಓಡಿಸ್ತೀನಿ, ನಮ್ಮ ಮೋಹನ್ದು ಮತ್ತೆ ನಮ್ಮ ಹರ್ಷಂದು CBR ಇವೆಲ್ಲ ಓಡಿಸ್ತೀನಲ್ಲ. ಸೊ ಅವೆಲ್ಲ ಓಡಿಸಿದಾಗ ಒಂದು 50-60 ಕಿಲೋಮೀಟರ್ ಆ ಟೈಮಿಗೆ ಓಕೆ, ಬಟ್ ಅದನ್ನು ಬೆನ್ನು ಬಂದ್ಬಿಡುತ್ತೆ. R15 ನಾನು ಜಾಸ್ತಿ ಟೈಮ್ ಓಡ್ಸಕ್ ಆಗಲ್ಲ, ಕಷ್ಟ. R15 ಕಷ್ಟ ಆಯ್ತಲ್ಲ, ಕಷ್ಟ ಐತೆ. ಸೊ ಅವಾಗ ಏನಾಗುತ್ತೆ, ಬೆನ್ನು ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಸೂಪರ್ ಸ್ಪೋರ್ಟ್ಸ್ ನನಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ, ಲೈಕ್ ನನಗೆ ಇಷ್ಟನೇ, ಬಟ್ ಓಡ್ಸಕ್ ಕಂಫರ್ಟ್ ನನಗಿಲ್ಲ, ಎಸ್ಪೆಷಲಿ ನನಗೆ ಕಂಫರ್ಟ್ ಇಲ್ಲ. ಇದು ಅಪ್ರೈಟ್ ಪೊಸಿಷನ್ ಇದೆ, ಇದು ಕರೆಕ್ಟ್ ಆಗಿದೆ. ಪ್ಲಸ್ ಇನ್ನೊಂದೇನಂತಂದ್ರೆ, ಯಾರಾದ್ರೂ ನೀವು ಸೂಪರ್ ಸ್ಪೋರ್ಟ್ಸ್ ಮುಂದಕ್ಕೆ ತಗೋಬೇಕು ಅಂತ ಆಸೆ ಇರೋರು ದಯವಿಟ್ಟು RC 390, R15 ಈ ತರ ಗಾಡಿಗಳು ತಗೊಂಡು ಓಡಿಸಿ ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಕಂಟ್ರೋಲಿಂಗು ಚೆನ್ನಾಗಿ ಬರುತ್ತೆ. ಪ್ಲಸ್ ನಿಮ್ಗೆ ಆ ಬೆನ್ನು ಪ್ರಾಬ್ಲಮ್ ಇರಲ್ಲ, ರೈಡಿಂಗ್ ಪೋಸ್ಚರ್ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ನೀವು ನೇಕೆಡ್ ಅಥವಾ ಟೂರಿಂಗು ಇದೆಲ್ಲ ಮಾಡಿದಾಗ ಸೂಪರ್ ಸ್ಪೋರ್ಟ್ಸ್ಗೆ ಅಡ್ಜಸ್ಟ್ ಆಗೋದು ಕಮ್ಮಿ ಆಗ್ಬಿಡುತ್ತೆ. ಅಲ್ಲಿ ತುಂಬಾ ಜನ ಇದನ್ನು ಸೂಪರ್ ಬೈಕ್ ಅನ್ಬಾರ್ದಂತೆ. ಸೂಪರ್ ಬೈಕ್ ಅಣ್ಣ, ಇನ್ಲೈನ್ 4 ಅಣ್ಣ. ಇಲ್ಲ, ಕಮೆಂಟ್ ಹಾಕ್ತಾರೆ, ನೀನ್ ಎಂತ ಬೈಕಾರ ನೀನು, ಸೂಪರ್ ಬೈಕ್ ಏನೋ. ಇದು ಸೂಪರ್ ಬೈಕೇನೆ, ಬಟ್ ಅಂದ್ರೆ ಸೂಪರ್ ಬೈಕ್ ಅಂತ ಅಫಿಷಿಯಲಿ ಕರೆಯಲ್ಲ. ಬಟ್ ಇಟ್ ಕಮ್ಸ್ ಟು ಸೂಪರ್ ನೇಕೆಡ್. ಸೊ ಎಲ್ಲರಿಗೂ ಸೂಪರ್ ನೇಕೆಡ್ ಅನ್ನೋ ಬದಲು ಸೂಪರ್ ಬೈಕ್ ಅಂತಾರೆ ಅಷ್ಟೇ, ಕಾಮನ್ ವರ್ಡ್ ಯೂಸ್ ಮಾಡ್ತಾರೆ. ನಾನ್ ಓಪನ್ ಆಗಿ ಹೇಳ್ತೀನಿ, 10 ಲಕ್ಷ ಕೊಟ್ಟು ಅಫೋರ್ಡ್ ಮಾಡ್ತಾನೆ ಒಂದ್ ಬೈಕು ಅಂತಂದ್ರೆ ಸೂಪರ್ ಬೈಕ್. ಏನಣ್ಣ, 10 ಲಕ್ಷ ಕೊಟ್ಟು ಕಾರ್ ತಗೊಳೋದು ಹೆಂಗಿರುತ್ತೆ, ಶೋರೂಮ್ ಕಾರು, 10 ಲಕ್ಷ ಕೊಟ್ಟು 2 ವೀಲರ್ ತಗೊಳೋದು ಹೆಂಗಿರುತ್ತೆ, ದಟ್ಸ್ ಕಾಲ್ಡ್ ಆಸ್ ಅ ಸೂಪರ್ ಬೈಕ್. ನಂದು ಇವಾಗ ನೆಕ್ಸ್ಟ್ ತಗೊಂಡ್ರು ನಾನು ನೇಕೆಡೇ ಹೋಗೋದು. ಐದರ್ KTM ಸೂಪರ್ ಡ್ಯೂಕ್, ಇಲ್ಲ ZH2. ಇದು ನನ್ನ ನೆಕ್ಸ್ಟ್ ಡ್ರೀಮ್ ಇರೋದು. ಇದು ಈಗ ಸದ್ಯಕ್ಕೆ ಡ್ರೀಮ್ ಇದ್ದಿದ್ದು
ಇವಾಗ ನೆಕ್ಸ್ಟ್ ಡ್ರೀಮ್ ಇರೋದು ZH2 ಅಥವಾ RC3 ಇದು ಸೂಪರ್ ಡ್ಯೂಕ್ ನೋಡ. ನೆನ್ನೆ ಡಿ ವಿ ಅವ್ರದ್ದು ಏನು ಐತೆ ಗೊತ್ತಾ ಗಾಡಿ, ನಾನು ಬರೀ ವಿಡಿಯೋ ನೋಡಿರೋದು. ಪ್ಲಸ್ ಸ್ಟಾರ್ಟಿಂಗ್ ಒಂದ್ಸರಿ ಗಾಡಿ ಲಾಂಚ್ ಆದಾಗ ಹೋಗಿ ನೋಡಿದ್ದೆ, ಅವಾಗ ತುಂಬಾ ರಶ್ ಇತ್ತು, ಅಷ್ಟೊಂದ್ ಜನ ಸುಮ್ನೆ ಹಿಂಗ್ ಮೇಲ್ ನೋಡ್ಕೊಂಡ್ ಬಂದ್ಬಿಟ್ರಿ. ನಿನ್ನೆ ಎದುರುಗಡೆಯಿಂದ ನೋಡಿದ್ನಲ್ಲ, ಲುಕ್ ಒಂಥರ ಪ್ರೆಡಿಟರ್ ಲುಕ್, ಹಿಂಗು ಕಾಣಿಸ್ತಾ ಇತ್ತು ಗೊತ್ತಾ. ಅದ್ ನೋಡಕ್ ಡ್ಯೂಕ್ 390 ಇದ್ದಂಗೆ ಐತೆ, ಬಟ್ ಸೈಡ್ ಇಂದ ನೋಡಿದಾಗ ಫ್ರಂಟ್ ಇಂದ ನೋಡಿದಾಗ ಅಪಿಯರೆನ್ಸ್ ಬೇರೆ ತರ ಕಾಣಿಸುತ್ತೆ. ಆಮೇಲೆ ZH2 ಮಾತ್ರ ನನ್ಗೆ ಅದು ನನ್ಗೆ ಏನಿದ್ರು ನೇಕೆಡ್, ನನಗೆ ಇಷ್ಟ ಆಗೋದೆಲ್ಲ ನೇಕೆಡ್ ಬೈಕ್ಸ್. ZH2 ನೇಕೆಡ್ ವರ್ಷನ್ ನೇಕೆಡ್ ವರ್ಷನ್ ಅಲ್ಲಿ H2 ತರಿಸಿದಾರ ಇಂಡಿಯಾದಲ್ಲಿ ಇದೆಯಾ ಇರ್ಬೇಕು. ನಾನು ಪರ್ಸನಲ್ ಆಗಿ ಎಲ್ಲೂ ನೋಡಿಲ್ಲ. ಇದ್ರ ಬೇರೆ ಕಡೆ ಇರ್ಬೋದು, ಮುಂಬೈ ಎಲ್ಲೋ, ಡೆಲ್ಲಿ ಗಿಲ್ಲಿ ಇಂಥ ಕಡೆ ಎಲ್ಲ ಸಿಗ್ಬೋದು. ಬೆಂಗಳೂರಲ್ಲಂತೂ ನಾನು ನೋಡಿಲ್ಲ. ನಾನು ಆಮೇಲೆ ತುಂಬಾ ಸೈಲೆಂಟ್ ಬೈಕರ್ಸ್ ಇರ್ತಾರೆ, ಅವರು ಇನ್ಸ್ಟಾಗ್ರಾಮ್ ಬರಲ್ಲ, ತಗೊಂಡಿರ್ತಾರೆ ಗಾಡಿಗಳು, ಗೊತ್ತೇ ಆಗಲ್ಲ, ಅವ್ರು ಇರೋದು ಗೊತ್ತಾಗಲ್ಲ, ಅವರು ಈ ತರ ಸೋಷಿಯಲ್ ಮೀಡಿಯಾಗೆ ಬರಲ್ಲ, ಅವ್ರ ಪಾಡಿಗೆ ಅಷ್ಟೇ ಆ ತರ ಇರ್ತಾರೆ. ಸೊ ಅಂತವ್ರ ಹತ್ರ ಇರ್ಬೋದು, ಬಟ್ ನಾನು ಲೈವ್ ಆಗಂತೂ ZH2 ನೋಡಿಲ್ಲ. ಬಟ್ ನಾನು ಒಟ್ಟಲ್ಲಿ ಒಂದಿನ ಇಡ್ಬೇಕು ಆ ಗಾಡಿ. ಸೊ ನೆಕ್ಸ್ಟ್ ಡ್ರೀಮ್ ಬೈಕ್ ZH2 ಇಲ್ಲ ಅಂತಂದ್ರೆ ಸೂಪರ್ ಡ್ಯೂಕ್. ಸೊ ಯಾವ್ದಾರ ಒಂದ್ ಗಾಡಿ ತಗೊಂಡು ಅಲ್ಲಿಗೆ ಸೆಟ್ಲ್ ಆಗ್ಬಿಡ್ತೀನಿ. ಸೂಪರ್ ಅಣ್ಣ, ಆಲ್ ದ ಬೆಸ್ಟ್. ಸೊ ಗೈಸ್, ಇದಿತ್ತು ಅಣ್ಣ ಫ್ರಮ್ ನಾನು RX 100 ಅಂತ 135 ಅಂತಾನೆ ಹೇಳ್ತೀನಿ, ಫ್ರಮ್ RX 135 ಟು Z900. ಹೆಂಗ್ ತಗೊಂಡ್ರು ಗಾಡಿ, ಇವ್ರ ಪ್ಯಾಷನ್, ಇವ್ರ ನೆಕ್ಸ್ಟ್ ಡ್ರೀಮ್ ಬೈಕ್, ಇವರು ಹೆಂಗೆ ಫರ್ಮ್ ಸ್ಟಾರ್ಟ್ ಮಾಡಿದ್ರು, ಏನೇನು ಕಷ್ಟ ಬಿದ್ರು ಅದೆಲ್ಲ ಹೇಳ್ಕೊಂಡಿದ್ದೀನಿ ಈ ಎಪಿಸೋಡಲ್ಲಿ. ನೆಕ್ಸ್ಟ್ ಎಪಿಸೋಡಲ್ಲಿ ಜಸ್ಟ್ ಗಾಡಿ ತಗೊಂಡ್ಬಿಟ್ಟವ್ರೆ ಅಂತ ಕರ್ಸಿಲ್ಲ ನಾನು, ಯಾರು ಹೊಸಬ್ರು ನಿಮ್ಮನ್ನ ಯಾರು ನೋಡಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಅಣ್ಣ ಫುಲ್ ಫೇಮಸ್ ಆ್ಯಕ್ಚುಲಿ ಬೆಂಗಳೂರಲ್ಲಿ, ಒನ್ ಆಫ್ ದ ವೆರಿ ಗುಡ್ ಕಂಟೆಂಟ್ ಕೊಡೋ ಕ್ರಿಯೇಟರ್ ನಾನು ನೋಡಿರೋದ್ರಲ್ಲಿ. ನೀವು ಗೋಲ್ಡನ್ ಥ್ರೋಟಲ್ ಅಂತ ಇನ್ಸ್ಟಾಗ್ರಾಮ್ದು ಪ್ರೊಫೈಲ್ ಕೆಳಗಡೆ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ. ವೆರಿ ನಿಯರ್ ಬೈ ನಿಮ್ಮದು ಟಾರ್ಗೆಟು, ನೆಕ್ಸ್ಟ್ ಮೈಲ್ ಸ್ಟೋನು ಇನ್ಸ್ಟಾಗ್ರಾಮಲ್ಲಿ 50 ಬೇಗ ಮಾಡಿ, ಎಲ್ಲ ಫಾಲೋ ಮಾಡಿ. ಆಮೇಲೆ ಇವಾಗ ನೆಕ್ಸ್ಟ್ ಎಪಿಸೋಡ್ ಅಣ್ಣಂದು ಟೂರಿಂಗ್ ಬಗ್ಗೆ ಮಾತಾಡೋಣ. ಏನಣ್ಣ? ಏನ್ ಟೂರಿಂಗ್? ಟೂರಿಂಗ್ ಬಗ್ಗೆ ಮಾತಾಡೋಣ. ಎಲ್ಲೆಲ್ಲಿ ಹೋಗಿದ್ದಾರೆ, ಯಾರ್ಯಾರ ಜೊತೆ ಹೋಗಿದ್ದಾರೆ ಎಲ್ಲ ಮಾತಾಡೋಣ. ಸೊ ಇದು ಸ್ಕ್ರಿಪ್ಟೆಡ್ ಅಲ್ಲ, ಎಲ್ಲ ಓಪನ್ ಟಾಕ್. ನಾನು ಗೊತ್ತೇ ಇರಲಿಲ್ಲ, ಇಲ್ಲಿ ಬಂದು ಕೂತಿದ್ದೆ ಆರಾಮಾಗಿ ಟೀ ಕುಡಿತಾ ಇದೀನಿ. ಬನ್ನಿ ಅಣ್ಣ ನಾನು ಸೇರೋದು ಹಿಂಗೆ ಇರುತ್ತೆ ನಮ್ದು ಮಾತುಗಳು. ಅಣ್ಣ ಯಾವ್ದಣ್ಣ ಯಾವ ತಗೊಂತ ಇದೀರಾ, ಇವಾಗ ಏನ್ ಮಾತಾಡಿದ್ರಲ್ಲ, ಬಟ್ ಬ್ಯಾಕ್ ಗ್ರೌಂಡ್ ಅದು ಬಿಟ್ರೆ ಬರೀ ಗಾಡಿಗಳ ಬಗ್ಗೆನೆ. ಈ ಗಾಡಿ ಎಷ್ಟು ಬಂತು, ಎಲ್ಲಿ ಯಾವ ಎಲ್ಲಿ ಹೋಗಿದ್ರಿ, ಇದು ಇದೇ ಈ ಗಾಡಿಗೆ ಏನ್ ಮಾಡಿಸ್ದೆ, ಅದ್ಯಾಕೆ ಹಿಂಗ್ ಮಾಡಿಸಿದ್ಯಾ, ಇದೇ ಮಾತಾಡ್ತಾ ಇರೋದೇ ನಾವು. ಸೊ ನೋಡೋಣ ಹೆಂಗಿತ್ತು, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಹಾಕಿ. ಆಮೇಲೆ ನಿಮ್ಗೆ ಏನ್ ಅನ್ನಿಸ್ತು, ಎಷ್ಟು ಜನಕ್ಕೆ ಇದು ಡ್ರೀಮ್ ಬೈಕ್ ಆಗಿದೆ Z900 ಡ್ರೀಮ್ ಬೈಕ್ ಇರೋರು ಕಮೆಂಟ್ ಹಾಕಿ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕಷ್ಟಪಟ್ಟು ಒಂದು ಡ್ರೀಮ್ ಬೈಕ್ ತಗೊಂಡ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ, ಇಲ್ಲ ನಿಮ್ಗೆ ಅನ್ಸಿದ್ರೆ ಅದನ್ನು ಕಮೆಂಟ್ ಹಾಕಿ. ಹಂಗ ಅನ್ಕೊಂಡಿರೋರ್ಗೆ ಶೇರ್ ಮಾಡಿ ವಿಡಿಯೋ. ಗುರಿ ಇಲ್ದಿರೋದು ಮತ್ತೆ ಗುರು ಇಲ್ದಿರೋದು ಒಂದೇ, ಪ್ರೀತಿ. ಅದ್ ಬಿಟ್ರೆ ಇನ್ನೆಲ್ಲದಕ್ಕೂ ಗುರು ಇರಲೇಬೇಕು. ಪ್ರೀತಿ ಕರೆಕ್ಟ್ ಅಲ್ವಾ? ಪ್ರೀತಿ ಮಾಡೋರ್ಗೆ ಒಂದು ಗುರಿ ಇರಲ್ಲ, ಗುರುನು ಇರಲ್ಲ. ಹೌದು, ಅದೊಂದೇ ಪ್ರೀತಿ, ಒಂದೇ ಗುರಿನೂ ಇರ್ದಿರೋದು. ಮಿಕ್ಕಿದಕ್ಕೆಲ್ಲ ಗುರುನೂ ಬೇಕು, ಗುರಿನೂ ಇರಬೇಕು. ಸಿಗೋಣ ತಿರ್ಗಾ ನೆಕ್ಸ್ಟ್ ಎಪಿಸೋಡ್ಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.